ನಮಸ್ಕಾರ ವೀಕ್ಷಕರೇ, ಜಮ್ ವಾಹಿನಿಯ ಇವತ್ತಿನ ವಿಶೇಷ ಅತಿಥಿಗಳಾದ ಶ್ರೀ ಕಂಬದ ರಂಗಯ್ಯ ಅವರು ನಮ್ಮ ಜೊತೆ ಇದ್ದಾರೆ. ಹಾಗೂ ಅವರಿಗೆ ನಮ್ಮ ಜಮ್ ಟಿವಿ ಕಡೆಯಿಂದ ಸ್ವಾಗತ ಕೋರುತ್ತಾ ಸ್ನೇಹಿತರ ದಿನಾಚರಣೆಯ ಶುಭಾಶಯಗಳು ಸರ್. ನಿಮಗೆ ತುಂಬಾ ಖುಷಿ ಆಯ್ತು ನಮ್ಮ ಜಮ್ ವಾಹಿನಿಗೆ ಇವತ್ತಿನ ದಿವಸ ಬಂದಿದ್ದಕ್ಕೆ ನಂಗೆ ಬಹಳ ಖುಷಿ ಆಗ್ತಿದೆ. ಇವ್ರ ಬಗ್ಗೆ ಹೇಳ್ಬೇಕಂದ್ರೆ ಸಾಕಷ್ಟು ಮಾಹಿತಿಗಳು ತಗೊಂಡು ಬಂದಿದ್ದೀನಿ ಇವತ್ತಿನ ದಿವಸ. ಸೊ ನನಗೆ ನಿಮ್ಮ ಈ ಬ್ಯುಸಿ ಶೆಡ್ಯೂಲಲ್ಲಿ ನಮ್ಮ ಜಮ್ಮ ವಾಹಿನಿಯವರಿಗೆ ಸಮಯ ಕೊಟ್ಟು ಇವತ್ತಿನ ದಿವಸ ನಮ್ಮ ಕೆಲವು ಸಂದರ್ಭ, ಕೆಲವು ವಿಶೇಷಗಳು, ಕೆಲವು ಅನಿಸಿಕೆಗಳು ನಮ್ಮ ಜೊತೆ ಹಂಚಿಕೊಳ್ಳಿ ಸರ್. ತಮ್ಮ ಪರಿಚಯ ಸರ್. ಮೊದಲಿಗೆ ಎಲ್ರಿಗೂ ನಮಸ್ಕಾರ. ನಮ್ಮ ಪರಿಚಯ ನಿಮಗಿದೆ ಅನಿಸುತ್ತೆ, ಆಲ್ಮೋಸ್ಟ್ ಎಲ್ಲ ನೋಡಿದ್ರಿ. ಕಂಬದ ರಂಗಯ್ಯ ಅಂತ ನನ್ನ ಹೆಸರು. ನಾನು ಕೊರಟಗೆರೆ ತಾಲೂಕು, ಮೂಲತಃ ಒಂದು ಸೂರ್ಯನಹಳ್ಳಿ ಅನ್ನೋ ಒಂದು ಪುಟ್ಟ ಗ್ರಾಮದಿಂದ ಬಂದವರು, ತುಮಕೂರು ಜಿಲ್ಲೆ. ವಿಶೇಷವಾಗಿ ಇವತ್ತೇನು ನೀವು ಸಂಗೀತ ಕೇಳ್ತಾ ಇದ್ರು, ಈ ಸಂಗೀತನೇ ಬೇರೆ, ನಾನು ಮೊದಲು ಹಾಡ್ತಿದ್ರು ಸಂಗೀತನೇ ಬೇರೆ ಇತ್ತು. ನಾವೊಂದು ಚಿಕ್ಕದೊಂದು ಹರಿಕತೆ ತಂಡವನ್ನು ಕಟ್ಟಿಕೊಂಡು ಹರಿಕತೆ ಎಲ್ಲ ಮಾಡ್ಕೊಂಡು ಹೋಗಿದ್ವಿ. ಹಾಗಾಗಿ ಮೇಡಮ್ ಜಮ್ ಟಿವಿ, ಜಮ್ ವಾಹಿನಿ, ಜಮ್ ಯೂಟ್ಯೂಬ್ ವಾಹಿನಿ ಇಷ್ಟು ಜನ. ಏನು ಜಮ್ ಅಂದ್ರೆ ಏನು? ಗೀತಾ ಈವೆಂಟ್ ಮ್ಯಾನೇಜ್ಮೆಂಟ್ ಅಂತ ಹಲವಾರು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ. ಸೂಪರ್. ಗೀತಾ ಈವೆಂಟ್ ಮ್ಯಾನೇಜ್ಮೆಂಟ್ ಜಮ್ ವಾಹಿನಿಯ ಎಲ್ಲ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ಗೆ, ಮೇಡಮ್ಗೆ ನಾನು ಥ್ಯಾಂಕ್ ಯು ಹೇಳ್ತೀನಿ. ಇವತ್ತು ನಾನು ವಿಶೇಷವಾಗಿ ಅವ್ರ ಪ್ರೀತಿಯಿಂದ ಆಹ್ವಾನ ಕೊಟ್ಟಿದ್ದಾರೆ. ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ವಿಶೇಷವಾಗಿ ಸ್ನೇಹಿತರ ಅಂದರೆ ವಿಶ್ವ ಸ್ನೇಹ ದಿನದ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೀನಿ. ಸ್ನೇಹ ಅಂದ ತಕ್ಷಣವೇ ಒಂದು ಹಾಡು ಮರೆಯಂಗಿಲ್ಲ ಯಾವತ್ತೂ. ಅದು ನಮ್ಮ ಡಾಕ್ಟರ್ ಹಂಸಲೇಖ ಮಹಾದೇವರು ಮಾಡಿರೋಂಥ ಒಂದು ಸಾಂಗ್ ಇದೆ. ಕುಚ್ಚುಕು 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 ಓಯ್ ಕುಚ್ಚುಕು ಕುಚ್ಚುಕು ಕುಚ್ಚುಕು, ನಾನು ಚೆಡ್ಡಿ ದೋಸ್ತಿ ಕಣು ಕುಚ್ಚುಕು, ಜೀವಕ್ಕಿನ್ನ ಜಾಸ್ತಿ ಕಣ್ಣು ಕುಚ್ಚುಕು. ಓ ಗೆಳೆಯ, ಜೀವದ ಗೆಳೆಯ, ನಿಂಗೆ ಶಾನ ಕ್ವಾಪ ಕಣು, ಕ್ವಾಪಕ್ಕೂ ಒಂದು ಕೈ ಪ್ರೀತಿ ಜಾಸ್ತಿ ಕಣು. ಕುಚ್ಚುಕು 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 ಓಯ್ ಕುಚ್ಚುಕು ಕುಚ್ಚುಕು ಕುಚ್ಚುಕು, ನಾನು ಚೆಡ್ಡಿ ದೋಸ್ತಿ ಕಣು ಕುಚ್ಚುಕು, ದೋಸ್ತಿ ಮ್ಯಾಲೆ ಕ್ವಾಪ ಬೇಡ ಕುಚ್ಚುಕು. ಓ ಗೆಳೆಯ, ಜೀವದ ಗೆಳೆಯ, ನಿಂದು ತಾಯಿ ಪ್ರೀತಿ ಕಣೋ, ಪ್ರೀತಿಗೂ ಒಂದು ಕೈ ದೋಸ್ತಿ ಜಾಸ್ತಿ ಕಣೋ. ಎಷ್ಟು ಅರ್ಥಗರ್ಭಿತವಾಗಿದೆ. ಪ್ರಪಂಚದಲ್ಲಿ ಬೆಲೆ ಕಟ್ಟಲಾಗದ ಒಂದು ವಸ್ತು ಇದೆ ಅಂದ್ರೆ ಅದು ಸ್ನೇಹ. ಅದಕ್ಕೆ ಯಾವತ್ತು ಬೆಲೆ ಕಟ್ಟ ಖಂಡಿತ. ಈವನ್ ಅಪ್ಪ ಅಮ್ಮ ಆಗ್ಲಿ, ಪ್ರೀತಿ ತಂಗಿ ತಮ್ಮ ಅಣ್ಣ ಒಂದು ಕೈ ಮೇಲೆ. ಹಾಗಾಗಿ ಎಲ್ರಿಗೂ, ಎಲ್ಲ ಸ್ನೇಹಿತರಿಗೆ, ಸ್ನೇಹಿತೆಯರಿಗೆ ವಿಶ್ವ ಸ್ನೇಹ ದಿನದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಸ್ನೇಹ, ಪ್ರೀತಿ, ವಿಶ್ವಾಸ ಸದಾ ಹಚ್ಚ ಹಸಿರಾಗಿರಲಿ ಅಂತ ನಾನು ಹೇಳ್ತೀನಿ. ನಿಮ್ಮ ಪ್ರೀತಿ ನಮ್ಮ ಜೊತೆ ಹಂಗೆ ಹಂಚ್ಕೊಂಡಿದ್ದೀರಾ, ಭಾರಿ ಸಂತೋಷ ಆಯ್ತು. ಓಕೆ, ನಿಮ್ಮ ತಾಲೂಕಿನ ಫಸ್ಟ್ ಬರಬೇಕಂದ್ರೆ ಒಂದು ನಿಮಿಷ. ನಿಮ್ಮ ಓಕೆನಾ? ಪೊಸಿಷನ್ ಓಕೆನಾ ನೋಡಿ? ಓಕೆ, ರೆಡಿ ಮಾಡಿ. ನಿಮ್ಮ ತಾಲೂಕು ಬಗ್ಗೆ ಅಂದರೆ ಅಪ್ಪ ಅಮ್ಮ, ಅಲ್ಲಿಂದ ಶುರು ಮಾಡೋಣ. ನಿಮ್ಮ ಎಜುಕೇಷನ್ನು. ಎಜುಕೇಷನ್ ಅನ್ನೋದಕ್ಕಿಂತ ನಮಗೆ ಮೊದಲು ಜೀವನ ದೊಡ್ಡದಾಗಿತ್ತು. ಏಕೆಂದರೆ ತುಂಬ ಬಡತನ ನಮಗೆ. ಅವಾಗೆಲ್ಲ 5-6 ವರ್ಷ ಮಳೆಗೆ ಹೋಗ್ಬಿಡ್ತು, ಮಳೆ ಇಲ್ಲ, ಬೆಳೆ ಇಲ್ಲ. ನಮ್ಮದು ಅಂಥ ಜಮೀನು, ವ್ಯವಸಾಯವಾಗಿ ಆ ಥರ ಏನೂ ಇಲ್ಲ. ನಾವೆಲ್ಲ ಕೂಲಿ ಮಾಡಿ ಜೀವನ ಮಾಡಬೇಕಾಗಿತ್ತು. ತುಂಬ ಕಡು ಬಡತನ. ಹೇಳ್ತಿದ್ದೀನಲ್ಲ, ನಮಗೆ ಎಜುಕೇಷನ್ನು ಇನ್ನೊಂದು ಅನ್ನೋದಕ್ಕಿಂತ ಅವತ್ತಿನ ಊಟ ಸಿಕ್ಕಿದ್ರೆ ನಮಗೆ ಅದೃಷ್ಟ ಅನ್ನೋ ಥರ ಇದ್ದಿದ್ದು ನಮ್ಮ ಫ್ಯಾಮಿಲಿ. ನಮಗೇನು ಚೆನ್ನಾಗಿ ಓದ್ತಾ ಇದ್ದೆ ನಾನು, ರ್ಯಾಂಕ್ ಸ್ಟೂಡೆಂಟ್ ನಾನು. ಹೌದು, ಫಸ್ಟ್ ಸ್ಟ್ಯಾಂಡರ್ಡಿಂದ ಹಿಡಿದು 7th ನಾನು ರ್ಯಾಂಕ್ ಸ್ಟೂಡೆಂಟ್. 7th ನನಗೆ ರ್ಯಾಂಕ್ ಸ್ಟೂಡೆಂಟ್ ಅಂತ ಹೇಳಿ ತಾಲೂಕು ಮಟ್ಟದಲ್ಲಿ ಒಂದು ಡಿಕ್ಷನರಿನ ಗಿಫ್ಟ್ ಆಗಿ ದೊಡ್ಡ ಇಂಡಿಪೆಂಡೆನ್ಸ್ ದಿನ, ಸ್ವಾತಂತ್ರ್ಯ ದಿನಾಚರಣೆ ದಿವಸ ಕೊಟ್ಟಿದ್ರು ನನಗೆ. ಆ ಥರ ಓದ್ತಾ ಇದ್ದೆ. ನಮಗೆ ಈಗೆಲ್ಲ ಇಲ್ಲ, ಅದು ಮೊದಲು ಉಪ್ಪಿಟ್ಟು ಕೊಡ್ತಾ ಇದ್ರು ಸ್ಕೂಲಲ್ಲಿ, ಈ ಗೋಧಿ ಉಪ್ಪಿಟ್ಟು. ಅದೊಂಥರ ಗೋಧಿ, ಈ ಗೋಧಿ ಅಲ್ಲ, ಅದು ಸ್ಪೆಷಲ್ ಗೋಧಿ. ಅದು ನಮಗೆ ಮಧ್ಯಾಹ್ನ ಕೊಟ್ಟರೆ ಅದೇ ಪ್ರಮಾಣ ನಮಗೆ. ನಾವೇನಕ್ಕೆ ಸ್ಕೂಲಿಗೆ ತಪ್ಪಿಸ್ಕೊಂಡೆ ಹೋಗ್ತಾ ಇದ್ವಿ ಅಂದರೆ ಉಪ್ಪಿಟ್ಟು ಕೊಡ್ತಾರೆ ಅಂತ. ಸ್ಕೂಲ್ಗೆ ಹೋಗ್ತಾ ಇದ್ರು ಈ ಉಪ್ಪಿಟ್ಟು ಕೊಡ್ತಾರಲ್ಲ ಅನ್ನೋ ಒಂದು ವಿಶೇಷಕ್ಕಾದ್ರೆ ಸ್ಕೂಲ್ಗೆ ಹೋಗ್ತಾ ಇದ್ವಿ. ಅಷ್ಟು ಬಡತನ. ನಮಗೆ ನಮ್ಮ ಚಿಕ್ಕಪ್ಪ ಒಬ್ಬರು ಹರಿಕತೆ ಮಾಡ್ತಾಯಿದ್ರು. ಆ ಹರಿಕತೆ ನಮ್ಮ ಅಣ್ಣನಿಗೂ ಸ್ವಲ್ಪ
ಬಂದಿತ್ತು ಆ ಕಲೆ. ಅವನು ಒಂದು ತಂಡ ಕಟ್ಟಿಕೊಂಡು ಬೇರೆ ಬೇರೆ ಊರುಗಳಿಗೆಲ್ಲ ಹರಿಕತೆ ಮಾಡೋಕ್ಕೆ ಹೋಗೋನು. ನನಗೆ ಈ ಹಾಡೋದ್ರೆ ಹುಚ್ಚು, ಮೊದಲಿಂದ ಚೈಲ್ಡ್ಹುಡ್ ಹುಚ್ಚು. ಫಸ್ಟ್ ಬಂದಿದ್ದೆ ನನಗೆ ವೆಂಕಟೇಶ್ ಮೂರ್ತಿ ಮಾಸ್ಟರ್ ಅಂತ ಒಬ್ಬಿದ್ರು, ಹ್ಯಾಂಡಿಕ್ಯಾಪ್. ವೆಂಕಟೇಶ್ ಮೂರ್ತಿ ಮಾಸ್ಟರ್ ಅಂತ ನಮಗೆ ಟೀಚರ್ ಅವರು, 3ನೇ ಕ್ಲಾಸಲ್ಲಿ ಟೀಚರ್. ಯಾವುದೇ ಪದ್ಯ ಆಗಲಿ ಕ್ಲೀನಾಗಿ ಹೇಳ್ಕೊಟ್ಟ ತಕ್ಷಣ ಫಸ್ಟ್ ನನ್ನನ್ನು ಎಬ್ರಿಸೋದು, ಕಮ್ಮರಂಗ ಎದ್ದೇಳೋಲ್ಲ, ಹೇಳೋದೇನು. ಯಾಕಂದ್ರೆ ಅವರು ಹೇಳಿದ ಪದ್ಯನ ನಾನು ಟಕ್ಕನಾಗ ಹಂಗೆ ಹೇಳ್ಬಿಡ್ತಾ ಇದ್ದೆ. ಅದೇನೋ ದೇವರು ಆಶೀರ್ವಾದ ಅನ್ಸುತ್ತೆ, ಟಕ್ಕನಾಗಿ ಹೇಳ್ಬಿಡ್ತಾ ಇದ್ದೆ. ಅವ್ರು ನನ್ನ ಎಬ್ರಿಸ್ತಾರೆ, ಎದ್ದೇಳೋದೀನಿ ಹೇಳೋದು. ಅದರಲ್ಲಿ ವಿಶೇಷವಾಗಿ ಹಾಡು ಅಂದರೆ ಮೂಡುವನು ರವಿ ಮೂಡುವನು, ಕತ್ತಲೊಡನೆ ಜಗಳ ಆಡುವನು, ಮೂಡಣ ರಂಗಸ್ಥಳದಲ್ಲಿ ನೆತ್ತರು ಮಾಡುವನು, ಕುಡಿದಾಡುವನು. ಇದು ನನಗೆ ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಇದು ಈ ಪದ್ಯ ಅಂತೂ, ಯಾಕಂದರೆ ಅವರು ಒಂದು 4-5 ಶೈಲಿ ಹೇಳ್ಕೊಟ್ಟಿದ್ರು ನಮಗೆ. ಮೂಡುವನು ರವಿ ಮೂಡುವನು, ಕತ್ತಲೊಡನೆ ಜಗಳವಾಡುವನು, ಮೂಡಣ ರಂಗ ಸ್ಥಳದಲ್ಲಿ ನೆತ್ತರು ಮಾಡುವನು, ಕುಣಿದಾಡುವನು. ಈ ಥರ ಹೇಳ್ಕೊಡೋರು. ಆ ಪದ್ಯದ ಬಂದರೆ ಮೂಡುವನು ರವಿ ಮೂಡುವನು, ಕತ್ತಲೊಡನೆ ಜಗಳಾಡುವನು, ಮೂಡಣ ರಂಗ ಸ್ಥಳದಲ್ಲಿ ನೆತ್ತರು ಮಾಡುವನು, ಕುಣಿದಾಡುವನು. ಇದು ವೆರೈಟಿ ಹೇಳ್ಕೊಡೋರು. ಅವ್ರು ಹೆಂಗೆ ಹೇಳ್ತಾರೆ ನಾನು ಹಂಗೆ ಹೇಳ್ಬಿಡ್ತಿದ್ದೆ. ಅದೇನೋ ಶಕ್ತಿ ದೇವ ಕೊಟ್ಟಿದ್ದ ಅಷ್ಟೇ, ಟಕ್ಕ ಹಂಗೆ. ಅವರು ನೋಡಿ, ಅಲ್ಲಿಂದ ನನಗೆ ಈ ಹಾಡುಗಳ ಹುಚ್ಚು ಹಿಡಿತು. ಅದರಲ್ಲಿ ಒಂದು ಇಂಗ್ಲಿಷ್ ಪದ್ಯ ಒಂದು ಬಂದಿದ್ದರು, ಆಕ್ಟ್ರೆಸ್ ಬನ್, ನೀವು ಕೇಳಿರ್ಬೋದು ಅನ್ಸೆ. ಆಕ್ಟ್ರೆಸ್ ಬನ್, ಅದು ಅವೆಲ್ಲ ನಮಗೆ ಈ ಸಂಗೀತ, ಯಾಕಂದ್ರೆ ಅದರೊಳಗೊಂದು ಸಂಗೀತ, ಆ ಸಂಗೀತದ ಮೂಲಕನೇ ನಮಗೆ ಬಂತು. ಸರಿ, ನಮ್ಮಣ್ಣ ಎಲ್ಲ ಕತೆ ಎಲ್ಲ ಹೋಗ್ತಾ ಇರ್ಬೇಕಾದ್ರೆ ನಾನು ಅವನ ಜೊತೆ ಹೋಗ್ತಾ ಇದ್ದೆ. ಈ ಅವನಿಗೆ ಬುಕ್ಸ್ ಎಲ್ಲ ಹಿಡ್ಕೊಂಡು ಬ್ಯಾಗ್ ತಗ್ಲಾಕ ಹಿಂಭಾಗ, ಯಾಕಂದ್ರೆ ಬೆಳಿಗ್ಗೆ ಹೊತ್ತಲ್ಲ ಹೋಗ್ತೀವಿ, ಎಲ್ಲ ಸಂಜೆ ಹೊತ್ತು ಹರಿಕತೆ ಮಾಡ್ತಿರೋ. ಈ ಹರಿಕತೆ ಏನಕ್ಕೆ ಮಾಡಿಸ್ತಾ ಇದ್ರು ಅಂದ್ರೆ, ಇವಾಗೆಲ್ಲ ಕೆಲವರು ಶೋಕಿಂಗ್ ಮಾಡಿಸ್ಬೋದು, ಇಲ್ಲ ದುಡ್ಡಿದೆ ಅಂತ ಮಾಡಿಸ್ಬೋದು. ಅವಾಗ ಮನೇಲಿ ಯಾರಾದ್ರೂ ಒಬ್ರು ಕಾಯಿಲೆ ಬಿದ್ದರೆ, ಅವ್ರ ಮನೇಲಿ ತುಂಬಾ ಬಡತನ, ಕಷ್ಟ ಏನೋ ಬಂದರೆ ಆ ಕಷ್ಟ ಹೋಗ್ಲಿ ಅಂತ ಹೇಳಿ ಹರಿಕತೆ ಮಾಡಿಸ್ತಾ ಇದ್ರು. ಅದು ಮಾಡಿದ್ರೆ ಅದು ಹೋಗುತ್ತೆ ಅನ್ನೋದು ಅದು ಅವ್ರ ನಂಬಿಕೆ. ಅದು ನಂಬಿಕೆ. ಆಮೇಲೆ ಅಷ್ಟೇ ಭಕ್ತಿಯಿಂದ ಇರ್ತಿದ್ರು. ಈಗ ಒಂದು ಶನಿದೇವ್ರ ಕತೆ ನಾವು ಮಾಡ್ತಿದ್ವಿ, ರಾಜಾ ವಿಕ್ರಮ ಅಂತ ಒಂದು ಕತೆ ಮಾಡ್ತಾ ಇದ್ರು. ಆ ಕತೆ ರಾತ್ರಿ ಒಂದು 7 ಗಂಟೆ 8 ಗಂಟೆಗೆ ಶುರುವಾದ್ರೆ ಬೆಳಿಗ್ಗೆ 6 ಗಂಟೆಗೆ ಮಹಾಮಂಗಳಾರತಿ ಆಗಿ ಸೂರ್ಯೋದಯ ಆದ್ಮೇಲೆ ಮುಗಿತು. ಇವಾಗಲೂ ಕೆಲವು ಹಳ್ಳಿಗಳಲ್ಲಿ ಮಾಡ್ತಾರೆ. ಆದರೆ ಅವಾಗಿನ ಒಂದು ಭಯ ಭಕ್ತಿ ಶಿಸ್ತು ನೋಡಿ, ಒಂದು ಮನೆ ಕತೆ ಓದಿಸ್ತಾರೆ ಅಂದರೆ ಇಡೀ ಊರವರೆಲ್ಲ ಆ ಮನೆ ಹತ್ರ ಇದ್ರು. ಬೆಳಕರಿಯವರೆಗೂ ಒಬ್ರು ಕಣ್ಮುಸ್ತಿರ್ಲಿಲ್ಲ, ಆ ಕತೆ ಕೇಳೋರು ಅಷ್ಟು ಚೆನ್ನಾಗಿತ್ತು. ನಮಗೆ ಏನಕ್ಕೆ ಹೋಗ್ತಿದ್ದೆ ನಮ್ಮ ಅಣ್ಣನ ಜೊತೆಗೆ ಅಂದರೆ, ಕಾಯಿ, ಬಾಳೆಹಣ್ಣು, ನೈವೇದ್ಯದ ಪ್ರಸಾದ, ಮಂಗಳಾರತಿ ದುಡ್ಡು, ಆಮೇಲೆ ದವಸ ಧಾನ್ಯ ಕೊಡೋರು, ಬಟ್ಟೆ. ಕೆಲವರು ದುಡ್ಡಿರುವಂಥವ್ರು ಸ್ವಲ್ಪ ಕಾಣಿಕೆ ದುಡ್ಡು ಕೊಡೋರು, ಇಲ್ಲದವರು ಸ್ವಲ್ಪ ದವಸ ಧಾನ್ಯ ಒಂದು ಸ್ವಲ್ಪ ಬಟ್ಟೆ ಏನಾದ್ರು ಕೊಟ್ಬಿಟ್ಟು ಕಳಿಸೋರು. ನಮಗೆ ಅವತ್ತು ಮನೆ ಹಬ್ಬ ನಮ್ಮ ಮನೆಯಲ್ಲಿ. ಯಾಕಂದ್ರೆ ಏನು ಬಂದಿರೋವು ಕಾಯಿ, ಹಣ್ಣು, ಪ್ರಸಾದ, ಮಂಗಳಾರತಿ ದುಡ್ಡು. ನನಗೆ ಅದೇ ಕೆಲಸ, ಮಂಗಳಾರತಿ ದುಡ್ಡೆಲ್ಲ ಒರೆಸಿಡೋದು, ಎಲ್ಲ ಕಪ್ಪಗಾಗಿರೋದು, ಕಪ್ಪು ಹಚ್ಚಿ. ನಮ್ಗೆ ಅದೇನೋ ಸಂಭ್ರಮ. ಅದು ನಮಗೆ ಬಹಳ ಸಂಭ್ರಮ. ಚಿದ್ರೆ ಕಾಸು ನಮಗೆ ಮಂಗಳಾರತಿ ಯಾರು ತಗೋತಾರೆ, ಯಾರು ಎಷ್ಟು ತೆಗಿತಾರೆ ಜೋಬಿಂದ, ಎಷ್ಟು ಹಾಕ್ತಾರೆ. ಇದು ಈ ನಮ್ಮಣ್ಣ ಹರಿಕತೆ ಮಾಡ್ಬೇಕಾದ್ರೆ ಮಧ್ಯೆ ಈ ಉಪ್ಪು ಕತೆಗಳನ್ನ ಹೇಳೋದು. ಅವ್ರಿಗೆ ಸ್ವಲ್ಪ ರೆಸ್ಟ್ ಬೇಕಾಗಿದ್ದಾಗ ನಾನು ಒಂದೆರಡು ಹಾಡು ಆಡ್ತಾ ಇದ್ದೆ ಹಾರ್ಮೋನಿಯಂ ಜೊತೆ. ಸೊ ಹಾಗಾಗಿ ಹಾರ್ಮೋನಿಯಂ ಜೊತೆ ಪ್ಲಸ್ ಅಲ್ಲಿ ನನಗೆ ಒಂಚೂರು ಹಾರ್ಮೋನಿಯಂ ಟಚ್ ಸಿಕ್ತು. ಈ ರಾಗ ಅಂದ್ರೇನು, ಶ್ರುತಿ ಅಂದ್ರೇನು, ತಾಳಜ್ಞಾನ ಅಂದ್ರೇನು, ಸ್ವಲ್ಪ ಆ ಮಧ್ಯದಲ್ಲಿ ಅವಾಗ ಸ್ವಲ್ಪ ರೆಸ್ಟ್ ಬೇಕಾಗಿದ್ದಾಗ ನಾನು ಒಂದೆರಡು ಹಾಡು, ಜನಪದ ಗೀತೆ ಅಂತ ಅವಾಗೇನು ಬರುತ್ತೆ ಅಂತ ಹಾಡೋದು. ಅವಾಗ ನನಗೆ ಆ ರಾಗ, ಶ್ರುತಿ, ತಾಳದ ಒಂದು ಪರಿಚಯ ಆಯ್ತು ನನಗೆ. ಈ ಪರಿಚಯ ಆದ ಮೇಲೆ ನಡೆದಿದ್ದೇ ಒಂದು ವಿಶೇಷವಾದಂಥ ಪವಾಡ ನನ್ನ ಖಂಡಿತ ನನ್ನ ಬದುಕಲ್ಲಿ ನಡೆದಂಥ ಒಂದು ಪವಾಡನೇ ನನ್ನ ಜೀವನಕ್ಕೆ. ಆಯಿತು, ಇದೆಲ್ಲ ಕತೆ ಆಯಿತು. ಒಂದ್ಸರಿ ನಮ್ಮ ದೊಡ್ಡಮ್ಮ ಊರಲ್ಲಿ, ಈ ಚೌಡೂರು ಹತ್ರ ಒಂದು ಊರಿದೆ, ಶೇಷನಹಳ್ಳಿ ಅಂತ. ಆ ಊರಿಗೆ ಹರಿಕತೆ ಮಾಡೋಕ್ಕೆ ನಮ್ಮ ಅಣ್ಣರಿಗೆ ಒಪ್ಪಿಸಿದ್ವಿ. ನಾನು ಸ್ವಲ್ಪ ಅಲ್ಲೇ ನಮ್ಮ ದೊಡ್ಡಮ್ಮನ ಮನೆಗೆ, ಅವರು ಸ್ವಲ್ಪ ಸ್ಥಿತಿವಂತರಾಗಿದ್ರು. ನಾನು ಅವ್ರಿಗೆ ಅಲ್ಲೇ ಊರಿಗೆ ಸ್ವಲ್ಪ ಓಡಾಡ್ಕೊಂಡು ಅಲ್ಲಿ ಸ್ವಲ್ಪ ದವಸ ಧಾನ್ಯ ಎಲ್ಲ ಊರಿಗೆ ತೆಗೆದು ಈ ಥರ ಮಾಡ್ತಾರೆ. ಸ್ವಲ್ಪ ದಿವಸ ಅಲ್ಲೇ ಇದ್ದೆ. ಸರಿ, ರಾಜ್ಯದಲ್ಲಿ ನೀವು ನಿಲ್ಸ್ಬಿಟ್ಟಿದ್ರಾ ಎಜುಕೇಶನ್? ಇಲ್ಲ, ರಾಜ್ಯದಲ್ಲಿ ಬೇಸಿಗೆ ರಜೆ ಕೊಡ್ತಾರ, ನಾವು ಹೋಗಿದ್ದೆ. ಕತೆ ಓದಿಸ್ಬೇಕು ಅಂತ ಒಪ್ಪಿಸಿದ್ರು.
500 ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ರು ನಮ್ಮ ಅಣ್ಣನಿಗೆ. ನಾನು 500 ರೂಪಾಯಿ ತಗೊಂಡು ನಮ್ಮ ಅಣ್ಣನಿಗೆ ಕೊಟ್ಟು, ಹಿಂಗೆ ದೊಡ್ಡಮ್ಮನ ಊರಲ್ಲಿ ಕತೆ ಓದಬೇಕು, ನಿಮ್ಮ ಟೀಮ್ ಎಲ್ಲ ಬರ್ಬೇಕು ಅಂತ 500 ರೂಪಾಯಿ ಅಡ್ವಾನ್ಸ್ ಕೊಟ್ಟು 2000 ಇದ್ರಾಗ ಏನೋ ಮಾತಾಡಿದ್ವಿ. ಸರಿ ಆಯಿತು ಅಂತ ಕನ್ಫರ್ಮ್ ಆಯಿತು. ಊರಲ್ಲೆಲ್ಲ ಸಂಭ್ರಮ. ಇದು ಒಬ್ಬರ ಮನೇಲಿ ಓದಿಸೋದಲ್ಲ, ಗ್ರಾಮಸ್ಥರು ಸೇರಿ ಓದಿಸುವಂಥ ಕಾರ್ಯಕ್ರಮ ಹರಿಕತೆ. ಸರಿ, ಏನೆಲ್ಲ ಮಾವಿಂದು ಕೇಳ್ಬೇಕು, ಹಳ್ಳಿ ಕಡೆ ಒಂದು ರೀತಿ ಸಿಂಗಾರ ಮಾಡಿಬಿಟ್ರು, ಎಲ್ಲ ಅಡಿಗೆ ದೊಡ್ಡ ಹಬ್ಬ. ಇವತ್ತು ನಮ್ಮೂರ ಕತೆ ಓದಿಸ್ತಾರೆ, ಅಕ್ಕಪಕ್ಕ ಹಳ್ಳಿಯವರೆಲ್ಲ ಬಂದ್ಬಿಟ್ರು ಅಲ್ಲಿ. ಸಿಕ್ಕಾಪಟ್ಟೆ ಜನ. ಆಯಿತು, ಊಟ ಎಲ್ಲ ಮಾಡಿದ್ರು. ಹರಿಸೇವೆ ಅಂತ ನಮ್ಮ ಕಡೆ ಹರಿಸೇವೆ ಮಾಡಿದರು, ದಾಸೋಹ ಫುಲ್ ಎಲ್ಲ ಊಟ ಎಲ್ಲ ಆಯಿತು. ಇವರು 5 ಗಂಟೆ ಆಯಿತು ಬರಲಿಲ್ಲ, 6 ಗಂಟೆ ಆಯಿತು ಬರಲಿಲ್ಲ. ನಮ್ಮ ಅಣ್ಣವರು 7 ಗಂಟೆ ಆಯಿತು ಬರಲಿಲ್ಲ. ನಮಗೆ ಫೋನ್ ಇಲ್ಲ, ಫೋನ್ ಕಾಂಟ್ಯಾಕ್ಟ್ ಇಲ್ಲ, ಬಸ್ಸು ಅಷ್ಟೊಂದು ಇಲ್ಲ, ಆಮೇಲೆ ಮೊಬೈಲ್ಗಳಿಲ್ಲ, ಲ್ಯಾಂಡ್ಲೈನ್ ಎಲ್ಲೋ ಒಂದಿದ್ರೆ ಅದು ಒಂದೇ ದಿವಸ ಡೆಡ್ ಆಗಿ ಹೋಗೋದು, ಸಿಗ್ತಿರ್ಲಿಲ್ಲ. ನಾವು ಲಾಸ್ಟ್ ಬಸ್ ನೋಡಿದ್ವಿ 7:30 ಒಂದು ಲಾಸ್ಟ್ ಬಸ್ಸು ನೋಡಿದ್ರೆ ಬರಲಿಲ್ಲ. ಇಲ್ಲೆಲ್ಲ ಕಾಯ್ತಾ ಇದ್ದಾರೆ, ಸಾವಿರಾರು ಜನ ಕಾಯ್ತಾ ಇದ್ದಾರೆ. ಮೈಕ್ ಸೆಟ್ ಹಾಕಿದ್ದಾರೆ, ಲೈಟಿಂಗ್ಸು ಸಿಕ್ಕಾಪಟ್ಟೆ ಮಾಡಿಬಿಟ್ಟಿದ್ದಾರೆ. ಈಗ ಅವ್ರಿಗೆ ನನ್ನ ಮೇಲೆ ಒಂದು ಡೌಟ್ ಬಂತು, ಇವನು 500 ರೂಪಾಯಿ ಅವ್ರಿಗೆ ಕೊಟ್ಟವನ ಇಲ್ಲ ಇವನೇ ಬಳಸ್ಕೊಂತಿದ್ವ, ಅದಕ್ಕೆ ಬಂದಿಲ್ಲ ಇವರು, ಇವ್ನು ಸರಿಯಾಗಿ ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ಅವ್ರಿಗೆ ದುಡ್ಡು ಕೊಟ್ಟಿಲ್ಲ, ಹೇಳಿಲ್ಲ. ಈಗ ನನ್ನ ಮೇಲೆ ಆಪಾದನೆ ಬಂದ್ಬಿಡ್ತು. ನಾನು ಏನು ಮಾಡಲಿ? ಒಳ್ಳೆ ಕಥೆ ಆಯಿತು. ನಮ್ಮ ದೊಡ್ಡಮ್ಮ ಬೇರೆ ಮರ್ಯಾದೆ ಪ್ರಶ್ನೆ, ನನ್ನ ತಂಗಿ ಮಗ ಅಂತ ಹೇಳ್ಕೊಂಡೆ ಊರು ತುಂಬ. ನಾನು ದೊಡ್ಡಮ್ಮ ಏನು ಮಾಡೋದು, ಏನಪ್ಪ ಹಿಂಗೆ ಮಾಡ್ಬಿಟ್ಟ ನಿಮ್ಮ ಅಣ್ಣ, ಈ ಥರ ಆಗೋಗ್ಬಿಡ್ತಲ್ಲ, ಏನು ಮಾಡೋದು ಅಂತ. ಸರಿ ದೊಡ್ಡಮ್ಮ, ನನಗೆ ಕತೆ ಗೊತ್ತು, ಹಿಂಗೆ ಹೇಳ್ಬಿಟ್ಟೆ. ಎಲ್ಲ ಹಾಡುಗಳು ಬಯಾಡ್ ಗೊತ್ತಾಗ್ಬಿಟ್ಟಿದ್ದು ನನಗೆ. ಅದು ಶನಿ ಪ್ರಭಾವ ಹರಿಕಥೆಯದು ಇಡೀ ಹಾಡುಗಳು, ಈ ಟ್ಯೂನ್ ಎಲ್ಲ ಗೊತ್ತಿತ್ತು ನನಗೆ. ದೊಡ್ಡಮ್ಮ, ಇಲ್ಲಿ ಯಾರಾದರೂ ಶನಿಮಂತ ಪೂಜೆ ಮಾಡ್ತಾರ, ಬುಕ್ ಇಟ್ಕೊಂಡು ಪೂಜೆ ಮಾಡಾರ ಅವಾಗ ಈ ಹಳ್ಳಿಲಿ ಕೆಲವ್ರ ಮನೆಯಲ್ಲಿ ಇರು ಅಂತ ಹೇಳ್ಬಿಟ್ಟು ನಮ್ಮ ದೊಡ್ಡಮ್ಮ ಯಾವ್ದೋ ಮನೆಯಲ್ಲಿ ಶನಿಮಾತ್ಮನ ಬುಕ್ ಇಟ್ಕೊಂಡು ಪೂಜೆ ಮಾಡ್ತೀವಿ. ಬುಕ್ ಇಸ್ಕೊಂಬಂದ್ರು, ಬುಕ್ ಇಸ್ಕೊಂಡು ತಗೊಂಬಂದ್ರು. ಅದನ್ನೇ ನಾವು ಹರಿಕತೆ ಮಾಡ್ತಿದ್ದಿದ್ದು. ಅದರಲ್ಲೇ ಬುಕ್ ಇಸ್ಕೊಂಬಂದ್ರು. ದೊಡ್ಡಮ್ಮ, ಏನು ಚಿಂತೆ ಮಾಡಬೇಡ, ನಾನು ಮಾಡ್ತೀನಿ, ತಲೆ ಕೆಡಿಸ್ಕೊಬೇಡ. ಏನಪ್ಪ ಹುಡುಗಾಟದ ಮಾತ್ರ, ಸಾವಿರಾರು ಜನ ಬಂದಾರೆ, ನೀವು ಸುಮ್ಮನೆ ಮಾಡ್ತೀನಿ, ನಿಮ್ಗೆ ಯಾಕೆ ಅಂತ ಹೇಳ್ಬಿಟ್ಟು ಪಟ್ಟಂತ ಅವಾಗ ಹೋಗಿ ಸ್ನಾನ ಮಾಡಿದೆ. ಈಗ ನಮಗೆ ತಾಳವಾದ್ಯ ಬೇಕು, ತಾಳವಾದ್ಯ ಇಲ್ಲ, ಹಾರ್ಮೋನಿಯಮ್ಮು, ತಬಲಾ. ನೋಡಿ, ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕಂದರೆ ಒಬ್ಬ ಕಲಾವಿದನ ಜೀವನದಲ್ಲಿ ಏನಾದರೂ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಬಂದಾಗ ಇದು ನನಗೆ ಒಂದು ಇದಾಯಿತು. ನಮ್ಮಣ್ಣ ಮಾಡಿದ್ದು ಒಳ್ಳೇದೇ ಆಯ್ತು, ಆ್ಯಕ್ಚುಲಿ ಒಳ್ಳೇದಾಯ್ತು. ಸರಿ, ಪಕ್ಕದೂರಲ್ಲಿ ಯಾರೋ ಒಬ್ರು ಹಾರ್ಮೋನಿಯಂ ಅಷ್ಟೇ ಇದ್ರು. ಹೌದು, 7:30ಗೆ ಹೋದ್ವಿ. 7:30 8 ಗಂಟೆ ಅಷ್ಟೊತ್ತಿಗೆ ಹೋಗಿ ಪಕ್ಕದಲ್ಲೇ ಇತ್ತು ಹಳ್ಳಿ. ಅವರು ಡ್ರಾಮಾಗೆಲ್ಲ ನೋಡ್ಸರ್, ನಮಸ್ಕಾರ ಸರ್ ಬನ್ನಿ. ಅಯ್ಯೋ ಮಲಗಿಬಿಟ್ಟಿದ್ರು ಅವ್ರು, ಅಲ್ಲಿ ಊಟ ಮಾಡಿ, ಹಳ್ಳಿ ಕಡೆ 6:30ಗೆ ಮಲಗಿಬಿಡ್ತಾರೆ ಊಟ ಮಾಡಿ. ಅವ್ರನ್ನ ಸರ್ ಹಿಂಗೆ ಆಗೈತೆ ತೊಂದರೆ. ಸರಿ, ಅವರು ಹಾರ್ಮೋನಿಯಂ ಸಮೇತ ಬಂದರು. ತಬಲ್ದಾರಿಲ್ಲ. ಆ ಊರಾಗ ಯಾವುದೋ ಒಂದು ತಾತ ಮೃದಂಗ ನುಡಿಸೋದಿತ್ತು. ತುಂಬ ಏಜ್ ಆಗಿಬಿಟ್ಟಿದೆ. ಅಯ್ಯೋ ನನ್ನ ಕೈಲಿ ಆಗಲ್ಲ ಕಣಪ್ಪ ಅಂತ, ನೀ ಸುಮ್ಮನೆ ಟುಕ್ ಟುಕ್ ಅನ್ನು ಬಾ, ಸುಮ್ಮನೆ ಎತ್ಕೊಂಡು ಮೃದಂಗನಿ ಎತ್ಕೊಂಡು ಕೂತ್ಕೊಂಡ್ವಿ. ಸರಿ, ಒಂದು ಘಟಮ್ ಯಾರಿಗೂ ಅವ್ರಿಗೆ ಒಂದು ಮಡಿಕೆ ಕೊಟ್ವಿ. ಅವರಿಗೆ ಲೇಡೀಸ್ ಕಾಲುಂಗ್ರ ಕೊಟ್ವಿ. ಅವ್ರು ಕಾಲುಂಗ್ರ ತಕ್ಕೊಟ್ರು. ಅದು ಘಟಮ್ ರೆಡಿ ಮಾಡಿದ್ವಿ, ಎಲ್ಲ ರೆಡಿ ಮಾಡ್ಬಿಟ್ವಿ. ಅಲ್ಲೇ ಎಲ್ಲ ಟೀಮ್ ರೆಡಿ ಆಯಿತು. ಸ್ನಾನ ಮಾಡಿದೆ, ದೇವ್ರ ಪೂಜೆ ಮಾಡ್ಬಿಟ್ಟು ಶುರು ಮಾಡಿಬಿಟ್ಟೆ ಕತೆ. ನನಗೆಲ್ಲ ಗೊತ್ತಿತ್ತು ನಮ್ಮ ಅಣ್ಣ ಹೆಂಗೆ ಸ್ಟಾರ್ಟ್ ಮಾಡ್ತಾನೆ. ತುಂಬ ದಿನ ಹೋಗ್ಬಿಟ್ಟಿದ್ನಲ್ಲ, ಚೆನ್ನಾಗಿ ಗೊತ್ತಿತ್ತು. ಆಮೇಲೆ ಹಾಡುಗಳು, ರಾಗಗಳು ಗೊತ್ತು ನನಗೆ, ಹೆಂಗೆ ಹಾಡೋದು. ಶುರು ಮಾಡಿಬಿಟ್ಟೆ ಮೇಡಮ್. ಹೇಳಿ ನನಗೆ ನೀವು ನಂಬಲ್ಲ, ಬೆಳಿಗ್ಗೆ ಅಷ್ಟೊತ್ತಿಗೆ ನನ್ನ ದಾಸರೇ ಅಂತ ಎಲ್ಲ ಬಂದು ಕಾಲಿಗೆ ನಮಸ್ಕಾರ ಮಾಡಕ್ಕೆ ಶುರು ಮಾಡ್ಬಿಟ್ರು. ಫುಲ್ ಇಂಟ್ರೆಸ್ಟ್. ರಾತ್ರಿ ಎಲ್ಲ ಬೆಳಕರಿವರೆಗೂ ಮಹಾಮಂಗಳಾರತಿ ಆದ್ಮೇಲೆ ನಿಮ್ಮ ಅಣ್ಣ ಬಂದಿದ್ರೆ ಈಗ ಮಾಡ್ತಾ ಇದ್ರು ಇಲ್ವೋ, ಅವ್ರು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಈ ತರ. ಅಲ್ಲ, ಅವ್ರು ಮಾಡ್ತಾ ಇದ್ರು ಇಲ್ವೋ, ಏನಪ್ಪ ಇಷ್ಟು ಚೆನ್ನಾಗಿ ಮಾಡ್ಬಿಟ್ಟೆ ನೀನು, ಈಗ ಹೆಂಗ್ ಗೊತ್ತು ನಿಂಗೆ ಇದೆಲ್ಲ. ಹಂಗೆ ನಮ್ಮ ದೊಡ್ಡವಂತೂ ಪ್ರಶಂಸೆಗಳ ಸುರಿಮಳೆ. ನೀವು ತಂಗಿ ಮಾಡ್ಬಿಟ್ಟ, ಹಿಂಗೆ ಮಾಡ್ಬಿಟ್ಟ, ಏನಪ್ಪ ಹಿಂಗೆ. ಊರಲ್ಲೆಲ್ಲ ಸಂಭ್ರಮವೋ ಸಂಭ್ರಮ. ದಾಸರೇ ಏನು ಹರಿಕತೆ ದಾಸರೇ ಆಗೋಗ್ಬಿಟ್ಟು ನನ್ನ ಹೆಸರೇ ಮಾಡ್ಕೊಂಡ್ರು. ಆ ಥರ ನೋಡಿ, ಅಲ್ಲಿಂದ ಶುರುವಾಯ್ತಾ. ತಿರ್ಗಾಲೆ ಯಾರೋ ಒಬ್ರು ನಮ್ಮನೆ ಒಂದು ಕತೆ ಮಾಡ್ಕೊಟ್ಬಿಡಪ್ಪ, ಅಲ್ಲೇ ಬುಕ್ಕಿಂಗ್. ತಿರ್ಗಿ ಅವ್ರು ಯಾರೋ ಗೊತ್ತಿರೋ ನೆಂಟರು, ನಮ್ಮ ಮಕ್ಕಳು ಅಲ್ಲಿ ಇದ್ದಾರೆ ಅಂತ ಊರಿಗೆ. ಅವರು ಈ ನಮ್ದು ಈ ಒಂದು ಟೀಮ್ ರೆಡಿ ಮಾಡ್ಬಿಟ್ಟೆ ನಾನು. ತಬಲಾ, ಘಟ, 3 ಜನ, ನಾನು. ಸರಿ, ಅಲ್ಲಿಂದ ನಮ್ಮ ಜರ್ನಿ ಶುರು ಆಯಿತು, ಹರಿಕತೆ ಜರ್ನಿ. ಇಲ್ಲ, ನಿಜವಾಗ್ಲೂ ಅನ್ಎಕ್ಸ್ಪೆಕ್ಟೆಡ್. ನಿಮಗೆ
ಒಂದ್ ರೀತಿ ನೀವು ಹೇಳ್ದಂಗೆ ಅಣ್ಣ ಬರ್ದೇ ಇರೋದು ಒಳ್ಳೆಯದು. ನಿಮಗೆ ಟರ್ನಿಂಗ್ ಪಾಯಿಂಟ್ ಇನ್ ಯೋರ್ ಲೈಫ್. Yes. ಕರೆಕ್ಟ್. ಹಿಂಗಾಯ್ತು. ಓಕೆ ಸರ್, ಇವಾಗ ಇದನ್ನ ಮಾಡ್ತಾ ಮಾಡ್ತಾ ಹೋಗ್ತಾ ಇದ್ರಿ, ಆರ್ಕೆಸ್ಟ್ರಾ ಅಂತ ಬಂದಾಗ ನೀವು ಪ್ರೋಗ್ರಾಮ್ಸ್ ಕೊಡೋಕೆ ಶುರು ಮಾಡಿದ್ರಿ. ಅದು ನಿಮ್ಮ ಊರಲ್ಲೇ ಮಾಡಿದ್ರೆ ಅಥವಾ ಬೆಂಗಳೂರು ಬಂದ ಮೇಲೆ ಶುರು ಮಾಡ್ಕೊಂಡ್ರ? ಇದು ಒಂಥರ ಇದೊಂದು ಕತೆ ತರಾನೇ ಇದೆ. ಎಲ್ಲ ನಮ್ಮ ಜೀವನದಲ್ಲಿ ಸುಮಾರು ಕತೆಗಳಿವೆ ಎಲ್ಲ. ಸರ್, ಆ ಕತೆ ಹೇಳಕ್ಕೆ ನಿಮ್ಮನ್ನ ಕರೆಸಿದ್ದ? ಖಂಡಿತ. ಯಾಕಂದ್ರೆ ನಮ್ಮ ಕಥೆಯಿಂದ ಇನ್ನೊಬ್ರಿಗೆ ಏನೋ ಒಂದು ಸ್ಫೂರ್ತಿಯಾಗಿ ಇನ್ನೊಬ್ರಿಗೆ ಒಳ್ಳೆಯದಾದ್ರೆ ನಮಗೆ ನಮ್ಮ ಜೀವನ ಸಾರ್ಥಕ. ನನಗೆ ಈ ಹಾಡುಗಳು ಎಲ್ಲಾದ್ರೂ ಮೈಕ್ ಸೆಟ್ ಹಾಕ್ಬಿಟ್ಟವ್ರೆ ಅಂದರೆ ಭಾಳ ಹುಚ್ಚು. ಸ್ಕೂಲಿಗೆ ರಜಾ ಹಾಕಾದ್ರೂ ಹೋಗ್ತಿದ್ದೆ. ಯಾರದೇ ಮದುವೆ ಆಗಲಿ ಏನೇ ಆಗಲಿ ಇನ್ನೊಂದು ಕಾರ್ಯಕ್ರಮ ಎಲ್ಲರೂ ಒಟ್ಟಿನಾಗ ಮೈಕ್ ಕಂಡುಬಿಟ್ರೆ ನನ್ನ ಕಿವಿ ಹಾಡು ಕೇಳಿಸ್ಬಿಟ್ರೆ ನಾನು ರೆಡಿ. ಅಂದ್ರೆ ನೀವು ಗುರುಗಳ ಹತ್ರ ಕಲ್ತಿಲ್ಲ, ನೀವೇ ಕೇಳಿ 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 ನೀವು ಮುಂದುವರ್ಸಿದ್ರಿ ಸಂಗೀತನ? ನಾನು ಅಲ್ಲಿ ಹೋಗ್ಬಿಡ್ತಿದ್ದೆ. ಅವಾಗ ಈ ಗ್ರಾಮೋಫೋನ್ ಪ್ಲೇಟ್ ಇಡೋದಿತ್ತು. ನಾನು ಆ ಮೈಕ್ ಸೆಟ್ ಹಾಕಕ್ ಬಂದಿರ್ತಾನಲ್ಲ ಅವನ್ನ ಪರಿಚಯ ಮಾಡ್ಕೊತಿದ್ದೆ. ಅಣ್ಣ ನೀನು ಹೋಗೋಣ ಎಲ್ಲ ಬಿಡಿ ಸೇರ್ಕೊಂಬ, ನಾನು ಪ್ಲೇಟ್ ಚೇಂಜ್ ಮಾಡೋದು ನನಗಿಷ್ಟ. ಹಾಡು ಮುಗಿದ ತಕ್ಷಣ ಅದು ನಿಂಗೆ ಎತ್ತಿಟ್ಟು ಇಷ್ಟ ಒಂದ್ ಕಡೆ ಅದು ಕಲಿಯೋದೊಂದಿರತ್ತಲ್ಲ ನಿಮ್ಗೆ. ಆಮೇಲೆ ನಾನು ಅಲ್ಲೇ ಕೂತ್ಕೊಂಡಿರ್ತಿದ್ದೆ. ಹಾಡೆಲ್ಲ ಮುಗಿದ ಮೇಲೆ ತೆಗೆದಿಟ್ಟು ಇನ್ನೊಂದು ಪ್ಲೇಟ್ ಹಾಕಿ ಅದನ್ನ ಕವರ್ಗಿಟ್ಟು ಒಂಥರ ಜವಾಬ್ದಾರಿ ವಹಿಸ್ಕೊಂಡಂಗೆ ನನಗೆ. ಇಷ್ಟು ಹುಚ್ಚು. ನಮ್ಮಮ್ಮ ಹುಡ್ಕಾಡೋದು ಎಲ್ಲಿ ನಾವು ತಲೆ ಕೆಡ್ಸ್ಕೊಂತಿರ್ಲಿಲ್ಲ. ಎಲ್ಲಿ ಮೈಕ್ ಸೆಟ್ ಹಾಕ್ಯವ್ರೆ ನಮ್ಮ ಅಣ್ಣ ಕಳಿಸ್ಬಿಡೋದು. ಅಲ್ಲಿಂದ ಹೊಡ್ಕೊಂಡು ನಡ್ಕೊ ಬರಲ್ಲ. ಈ ಥರ ನನಗೆ ಸಂಗೀತದ ಹುಚ್ಚು ಹಿಡಿದ್ಬಿಟ್ಟಿದ್ದು. ಸರಿ, ಎಡಕತೆ ಯಾವಾಗ ಶುರುವಾಯಿತು, ಸರಿ ನಾವು ಜರ್ನಿ ಸ್ಟಾರ್ಟ್ ಆಯಿತು. ನನ್ನ ಫ್ರೆಂಡ್ ಒಬ್ಬ ಇದ್ದ. ನನ್ನ ಫ್ರೆಂಡ್, ನೀ ಎಷ್ಟು ಚೆನ್ನಾಗಿ ಆಡ್ತೀಯ ನೀನು, ಈಗೆಲ್ಲ ಆರ್ಕೆಸ್ಟ್ರಾಗಳು ಬಂದ್ಬಿಟ್ರೆ ಯಾವ್ದಾದ್ರು ಊರಿಗೆ ಫಸ್ಟ್ ಸೀಟ್ ನಂದೇ ಅಲ್ಲಿ ಕೆಳಗಡೆ, ಫಸ್ಟು ಮುಂದೆ ಸೀಟ್ ಹೋಗಿ ಇಟ್ಕೊಂಡು ಕೂತ್ಕೊಂಡ್ಬಿಟ್ಟು ಆರ್ಕೆಸ್ಟ್ರಾಗಳು ಬಂದ್ಬಿಟ್ರೆ. ಆರ್ಕೆಸ್ಟ್ರಾದಲ್ಲಿ ಆ ಸಿಂಗರ್ಸ್ಗಳು ಏನನ್ನ ಆಡುವಾಗ ಒಂಚೂರು ತಪ್ಪು ಮಾಡಿದ್ರೆ ಅಯ್ಯೋ ಎಲ್ಲ ಹಾಡುಗಳು ಕೇಳ್ಬಿಟ್ಟಿದ್ದೆ ನಾನು. ಪ್ರತಿಯೊಂದು ಹಾಡುಗಳು ಕೇಳ್ಬಿಟ್ಟಿದ್ದೆ. ನಾ ಯಾಕಂದ್ರೆ ಪ್ಲೇಟ್ ಚೇಂಜ್ ಮಾಡ್ತಿದ್ದಲ್ಲ, ಪ್ರತಿಯೊಂದು ಹಾಡುಗಳು ಕೇಳ್ಬಿಟ್ಟಿದ್ದೆ. ಅವ್ರು ಏನಾರ ಒಂಚೂರು ತಪ್ಪು ಮಾಡಿಬಿಟ್ರೆ ಅಯ್ಯೋ ತಪ್ಪು ಮಾಡ್ತಾರೆ, ನಾನು ಇದ್ದಿದ್ರೆ ಹಂಗೆ ಮನಸ್ಸಲ್ಲಿ ನನಗೆ ನಮ್ಮನ್ನು ಹತ್ರ ಬಿಟ್ಕತ್ತಿರ್ಲಿಲ್ಲ. ಸರಿ, ಅವನು ನಾನು ಎಲ್ಲನೂ ಹೋದಾಗ ಹಾಡು ಹೇಳೋದು ಅವೆಲ್ಲ ನೋಡ್ತಾ ಇರೋದು. ಫಂಕ್ಷನ್ ಆಗಿ ಕರೆಸಿ ಹಾಡು ಹೇಳೋದು ನನಗೆ ಮೈಕ್ ಕೊಟ್ಬಿಡೋದು. ಮೈಕ್ ಸೆಟ್ ಹಾಕಿದಾಗ ಫಂಕ್ಷನ್ ಯಾವ ಥರ ಫಂಕ್ಷನ್ ಇಂದ ಶುರು ಮಾಡ್ಕೊಂಡ್ರಿ ಮೇಡಮ್? ಯಾವುದೋ ಒಂದು ಹೊಸ್ಕೆ ಹಾಕಿರ್ತಾರೆ, ಯಾವುದೋ ಒಂದು ಮೈನ್, ಅದು ಎಲ್ಲ ನಿಮ್ಮ ಇದ್ರಲ್ಲೇನ? ಇಲ್ಲಿ ಬೆಂಗಳೂರಿಲ್ಲ, ಹಳ್ಳಿಲೇನೆ. ಈಗ ಅಲ್ಲಿ ಆ ಕಬ್ಬದ್ರಂಗ್ ಕರ್ಕೊಂಡ್ಬೋಡಾಗ ಇಲ್ಲಿ ಹಾಡು ಹೇಳ್ಸಂತ ಮೈಕ್ ಕೊಟ್ಬಿಡೋದು. ನಾನು ಬಾಯಿ ಬಂದು ಗಾಡಿಗೆ ಕುತ್ಕೊಂಡ್ಬಿಡ್ತಿದ್ದೆ. ಇದು ನನಗೆ ಪ್ರಾಕ್ಟೀಸ್ ಆಗಿ ಅವರು ನನ್ನ ಫ್ರೆಂಡು, ಏನು ಇಷ್ಟು ಚೆನ್ನಾಗಿ ಹಾಡ್ತೀವಿ, ಯಾಕೆ ಆರ್ಕೆಸ್ಟ್ರಾಗೆ ಹೋಗ್ಬಾರ್ದು, ಅಯ್ಯೋ ಸುಮ್ಮನೆರಪ್ಪ ನಮ್ಮನ್ನೆಲ್ಲಿ ಸೇರಿಸ್ಕೊಂತಾರೆ ಹಂಗೆ ಹಿಂಗೆ ಇರು ಅಂತ ಹೇಳಿ ಅವನು ಒಂದು ಆರ್ಕೆಸ್ಟ್ರಾಗೆ ಸೇರಿಸ್ತು ನಮಗೆ ತುಮಕೂರಲ್ಲಿ. ನಿಮ್ಮ ಫ್ರೆಂಡ್ ಪರಿಚಯ ಮಾಡಿ ಅವ್ರ ಹೆಸರು ಮಾರಣ್ಣ ಅಂತ. ಇವತ್ತು ಅವ್ರನ್ನ ನೆನೆಸ್ಕೋಬೇಕು. ನೀವು ಟೀಚರ್ ಆಗಿದ್ರೆ, ಆರ್ಟ್ ಟೀಚರ್ ಇವಾಗ, ಈಗಲೂ ಆರ್ಟ್ಸ್ ಟೀಚರ್ ಇವಾಗ. ಅವ್ರು ನೆನೆಸ್ಕೊಳ್ಳೇಬೇಕು ನಾನು. ಅವರು ಕರ್ಕೊಂಬಂದು ಒಬ್ರು ಆರ್ಕೆಸ್ಟ್ರಾಗೆ ಸೇರಿಸಿದ್ರು. ಆ ಹೆಸರು ಬೇಡ ಸುಮ್ಮನೆ ಹೇಳ್ತೀನಿ, ಅದ್ರದ್ದೊಂದು ಕತೆ ಇದೆ ಹೇಳ್ತೀನಿ. ಸರಿ, ಅಲ್ಲಿ ಫಸ್ಟಲ್ಲಿ ಸೇರಿಸಿದ್ರು. ಸರಿ, ನಾನು ಅವನ್ನ ಹೇಳಿದ್, ನೋಡಪ್ಪ 50 ರೂಪಾಯಿ ಕೊಡ್ತೀನಿ ದಿನ, ಡೈಲಿ 50 ರೂಪಾಯಿ ಡೈಲಿ. ನಾನು ಸರ್, ಯಾವ ಇಸ್ವಿ ಇದು 50 ರೂಪಾಯಿ? ಅಯ್ಯೋ, ಅದು ಎಷ್ಟನೇ ಇಸ್ವಿನೂ ಅಲ್ಲಪ್ಪ, 50 ರೂಪಾಯಿ ಕೊಡ್ತೀನಿ ಹಾಡು ಹೇಳು ಅಂದ್ರೆ. ಅವಾಗ ಈ ಅಪ್ಪು ಫಿಲಿಮು ರಿಲೀಸ್ ಆಗಿರೋ ಟೈಮ್, ಸಾಂಗ್ ರಿಲೀಸ್ ಆಗಿತ್ತು ಅವಾಗ. ಅಪ್ಪು ಪುನೀತ್ ರಾಜ್ಕುಮಾರ್ ಆ ಟೈಮಲ್ಲಿ ಮೋಸ್ಟ್ಲಿ 90s ಒಳಗಡೆ ಅನ್ಸುತ್ತೆ, ಅದು ಕರೆಕ್ಟಾಗಿ ಗೊತ್ತಿಲ್ಲ. ಅವಾಗ 50 ರೂಪಾಯಿ ನನಗೆ ಡೈಲಿ. ಆಫೀಸಲ್ಲೇ ಕಸ ಗುಡಿಸ್ಬೇಕು, ಬಾಕ್ಸ್ ಎಲ್ಲ ಎತ್ತಿಕ್ಬೇಕು, ಪ್ರೋಗ್ರಾಮ್ ಇದ್ದಾಗ ಬರಬೇಕು, ಆಮೇಲೆ ಇನ್ಸ್ಟ್ರೂಮೆಂಟ್ಸ್ ಜೋಡಿಸ್ಬೇಕು, ಅಲ್ಲೆಲ್ಲ ಎತ್ತಿಕ್ಬೇಕು. ನನಗೆ ಅಯ್ಯೋ ಸರಿ 50 ರೂಪಾಯಿ ಬೇಡ 20 ರೂಪಾಯಿ ಕೊಟ್ಟರು ಮಾಡ್ಬಿಡ್ತಿದ್ದೆ ಅಷ್ಟೇ. ನಾನು ಫುಲ್ ನೀಟ್ ಎಲ್ಲ ಆಫೀಸ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ತೊಡಸಿ ಕ್ಲೀನಾಗಿ ಆಫೀಸ್ ಇಟ್ಕೊಂಡು ಆಚೆ, ಆಮೇಲೆ ಬರ್ತಿದ್ದಂಗೆ ಸೌಂಡ್ ಎತ್ತಿಡೋದು ಎಲ್ಲ ಮಾಡ್ಕೊಂಡು ಚೆನ್ನಾಗಿದೆ. ಅವಾಗ ಸ್ವಲ್ಪ ದಿವಸ ಆದಮೇಲೆ ನಾನು ಒಂದು ಹಾಡು ಕೊಟ್ಟರು, ಒಂದೇ ಹಾಡು. ಆಕಾಶದಿಂದ ಧರೆಗಿಳಿದರಂಬೆ, ಆಕಾಶದಿಂದ ಧರೆಗಿಳಿದರಂಬೆ, ಇವಳೆ ಇವಳೆ ಚಂದನದ ಗೊಂಬೆ, ಇವಳೆ ಇವಳೆ ಚಂದನದ ಗೊಂಬೆ,
ಚೆಲುವಾದ ಗೊಂಬೆ ಚಂದನದ ಗೊಂಬೆ. ಈ ಹಾಡನ್ನು ಫಸ್ಟ್ ಒಂದು ಹಾಡು ಕೊಟ್ರು. ತುಂಬಾ ಚೆನ್ನಾಗಿರೋ ಹಾಡು. ಅಯ್ಯೋ. ಇದು ನನ್ನ ಹಿಸ್ಟ್ರಿಲಿ, ನನ್ನ ಜೀವನ ಚರಿತ್ರೆಯಲ್ಲಿ ಇದು ಮೊದಲನೇ ಹಾಡು ವೇದಿಕೆ ಹಾಡಿದ್ದು. ಅದು ಯಾವುದೋ ಮದುವೆ ಮನೆಯಲ್ಲಿ. ಸರಿ ಆಯ್ತು, ಇಲ್ಲಿಂದ ಶುರು ಆಯ್ತು. ಈ ಆ ಓನರ್ಗೆ ಒಂದು ಜಲಸ್ ಏನು ಅಂದ್ರೆ, ಅವ್ರ ಎದುರಿಗಿದ್ರೆ ಚೆನ್ನಾಗಿ ಆಡ್ಬಿಟ್ರೆ ಈ ಅಪ್ಪ ಮಾರ್ಕೆಟ್ ವ್ಯಾಲ್ಯೂ ಕಮ್ಮಿ ಆಗ್ತೈತೆ ಅಂತ ಓನರ್ ಗೊತ್ತಾಗೋಯ್ತು. ನೀವು ಶೈನ್ ಆಗ್ಬಿಡ್ತೀರಾ ಅಂತ ಗೊತ್ತಾಗ್ಬಿಡ್ತು. ಅದೇ ತುಮಕೂರಲ್ಲಿ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಹೋಗಿದ್ದೆ, ರಾಜ್ಯೋತ್ಸವ ಕಾರ್ಯಕ್ರಮ. ಈ ಸಿಂಹಾದ್ರಿಯ ಸಿಂಹ ಹಾಡು ರಿಲೀಸ್ ಆಗಿತ್ತು, ಕಲ್ಲಾದರೆ ನಾನು. ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೆ ನಾನು. ಸರಿ, ಅದೇ ಟೀಮಲ್ಲಿ ಹೋಗಿ ಆಡ್ತಾ ಇದ್ದೀನಿ. ಏನು ಚೆನ್ನಾಗಿ ಬಂದು ಹೂವು ತುಂಬಿಟ್ರು ನನಗೆ. ಅದು ಒಳ್ಳೆ ಸಾಂಗ್ ಅಲ್ಲ ಟಿಪ್ಸು. ರಾಜ್ಯೋತ್ಸವ ಬೇರೆ ಕನ್ನಡದ ಬಗ್ಗೆ. ನನಗಿಲ್ಲಿ ಎಲ್ಲ ದುಡ್ಡುಗಳು 50, 100 ಎಲ್ಲ ದುಡ್ಡು ಹಾಕೋದು, ಹಾರ ಹಾಕೋದು ತುಂಬ ಇದಾಗ್ಬಿಡ್ತು. ಈ ಅಪ್ಪಂಗೆ ಜಲಸ್ ಬಂದ್ಬಿಡ್ತು. ಸಾಂಗ್ ನಿಲ್ಲಿಸ್ಬಿಟ್ಟೆ, ಕಟ್ ಮಾಡ್ಬಿಟ್ರು ಅರ್ಧಕ್ಕೆ. ಮಧ್ಯದಲ್ಲೇ ಕಟ್ ಮಾಡಿ. ಎಸ್, ಮಧ್ಯಕ್ಕೆ ಕಟ್ ಮಾಡ್ಬಿಟ್ರು. ದಯವಿಟ್ಟು ಹಾರ ದುಡ್ಡು ಎಲ್ಲ ಹಾಕ್ಬಿಡ್ರಿ, ಏನೋ ಹಂಗೆ ಅನೌನ್ಸ್ ಮಾಡ್ಬಿಟ್ರು. ಹೌದು, ಮೈಕ್ನಾಗ ಅನೌನ್ಸ್ ಮಾಡ್ಬಿಟ್ರು. ಸರಿ, ನಾನು ಬಿಡತ್ತೆ ಹೇಳವ್ರೆ, ಏನೋ ಈ ಒಳ್ಳೇದು ಕೇಳಿರ್ತಾರೆ ಅಂತ ಹೇಳ್ಬಿಟ್ಟು, ಸರಿ ಸರ್ ಕಂಟಿನ್ಯೂ ಮಾಡಿರಿ. ನಾನು ಸಾಕು ಬಾ ಅರ್ಧಕ್ಕೆ ನನಗೆ ಸಿಕ್ಕಾಬಿಟ್ಟೆ ಬೇಜಾರು. ಏನಿದು ಹಂಗೆ ಅರ್ಧಕ್ಕೆ ಕರೆದು ಬಿಟ್ರಲ್ಲ ಅಂತ. ಸರಿ ಬಾ ಸಾಕು ಒಂದು ಎಕ್ಸ್ಟ್ರಾ ಆಡೋಣ ಹಂಗೆ ಹಿಂಗೆ. ಈ ಓನರ್ ನಾವು ಎದುರಿಗೆ ಏನು ಮಾತಾಡಂಗಿಲ್ಲ. ಸರಿ, ಭಾಳ ಬೇಜಾರಾಯಿತು. ಅಲ್ಲಿಗೆ ಜನ ಎಲ್ಲ ಸುಮ್ಮನೆ ಇದ್ರ ಸರ್? ಜನ ಹೇಳಿದ್ರು, ಸರ್ ಆಡ್ಸಿ ಚೆನ್ನಾಗಿ ಆಡ್ತಾರೆ, ಆಡ್ಸಿ. ಯಾಕೆ ಇಲ್ಲ ಅದು ಏನೋ ಸ್ವಲ್ಪ ಇದಾಗಿದೆ, ಪ್ರಾಬ್ಲಮ್ ಆಗಿದೆ, ಬೇರೆ ಸಾಂಗ್ ಆಡಿಸಿ. ಆಮೇಲೆ ಮತ್ತೆ ಆಡಿಸ್ಲೇ ಇಲ್ಲ ನನ್ನ ಕೈ. ಗೊತ್ತಾಗೋಯ್ತು ಅವ್ರಿಗೆ. ನಾನು ಈ ಆರ್ಕೆಸ್ಟ್ರಾಗೆ ಹೋಗ್ಬೇಕಾದ್ರೆ ನಮ್ಮ ಆಡಿಟ್ರ್ ಒಬ್ರು ಇದ್ರು, ಶ್ರೀನಿವಾಸ್ ಅಂತ, ತುಮಕೂರಾಗಿ ಈಗಲೂ ಇದ್ರು ಆಡಿಟ್ರ್. ನಾನು ಅವ್ರ ಹತ್ರ ಪಾರ್ಟ್ ಟೈಮ್ ಕೆಲಸ ಮಾಡ್ತಾ ಇದ್ದೆ. ಇನ್ಕಮ್ ಟ್ಯಾಕ್ಸ್ ಅಂದರೆ ರಿಟೈನ್ ಫೈಲ್ ಬಂದಾಗ ಅವ್ರಿಗೆ ಚೆಕ್ಗಳು ಬರುತ್ತೆ. ಆ ಚೆಕ್ಗಳನ್ನ ಅವ್ರು ಯಾರು ಹೇಳ್ತಾರೆ ಹೋಗಿ ತಗೊಂಡು ಕೊಡೋದು, 20 ಹಿಂಗೆಲ್ಲ ಕೊಟ್ಟು ನಾನು ಇಸ್ಕೊಂಡು ಬಂದು ಖರ್ಚಿಗೆ ಇಟ್ಕೋತಾ ಇದ್ದೆ. ಪರವಾಗಿಲ್ಲ ಸರ್, ಎಲ್ಲ ಥರದಲ್ಲೂ. ಹೌದು, ಎಲ್ಲ ಅಲ್ಲ, ಇಲ್ಲಿ ಆಫೀಸ್ ಬಾಯ್ ಇರ್ತೀರಾ, ಅಲ್ಲಿ ಗುಡಿಸೋದು ನಾನು ಬೇಜಾರೇ ಮಾಡ್ಕೋತಾ ಇರಲಿಲ್ಲ. ಕೆಲವೊಂದು ದಿವಸ ಊಟ ಇಲ್ಲದೆ ಮಲಗ್ತಿದ್ದೆ, 2 ದಿವಸ ಊಟ ಇಲ್ಲದೆ ಮಲಗ್ತಿದ್ದೆ. ಬಟ್ ಬೇಜಾರು ಮಾಡ್ಕೊಂತಿಲ್ಲ, ನಮ್ಗೆ ಅದು ರೂಢಿ ಆಗಿಬಿಟ್ಟಿತ್ತು. ಸರಿ ಆಯಿತು. ಅಲ್ಲಿ ಒಬ್ಬರು ಶ್ರೀನಿವಾಸ್ ಅಂತ ನನ್ನ ಪ್ರೋಗ್ರಾಮ್ ನೋಡೋಕೆ ಬಂದಿದ್ರು. ಆಡಿಟರ್ ನಾನು ಆಗಲೇ ಕೆಲಸ ಮಾಡ್ತಾ ಇದ್ದೆ. ಇನ್ನೊಬ್ರು ಸಂಗೀತ್ ಮ್ಯೂಸಿಕ್ ಆರ್ಕೆಸ್ಟ್ರಾ ಅಂತ ತುಮಕೂರಲ್ಲಿದೆ. ಸಂಗೀತ್ ಮ್ಯೂಸಿಕ್ ಆರ್ಕೆಸ್ಟ್ರಾ ಅವರು ಈಗ ಒಂದು 35 ವರ್ಷ ಆಗಿದೆ ಆ ಆರ್ಕೆಸ್ಟ್ರಾ ಬಂದು. ತುಂಬ ಹಳೆ ಆರ್ಕೆಸ್ಟ್ರಾ, ತುಂಬ ಒಳ್ಳೆಯ ದೊಡ್ಡ ಆರ್ಕೆಸ್ಟ್ರಾ ತುಮಕೂರಿಗೆ, ನಂಬರ್ 1. ಅವರು ನೋಡಿದ್ರು ನನ್ನ, ಇಲ್ಲಿ ಈ ಥರ ನನಗೊಂಚೂರು ಅವಮಾನ ಆಗಿದೆ. ಅವ್ರು ನೋಡ್ಬಿಟ್ರು. ಅವತ್ತಿನ ದಿವಸ ಬಂದಿದ್ರು ನಾನು ನೋಡೋಕ್ಕೆ. ಸರಿ, ಕಾರ್ಯಕ್ರಮ ಮುಗಿದ್ಮೇಲೆ ನಾನು ಸಂಪರ್ಕ ಮಾಡಿದ್ರು. ನೀನು ನನ್ನ ಟೀಮ್ಗೆ ಯಾಕೆ ಬರಬಾರ್ದು, ಬಾ ನನ್ನ ಟೀಮ್ಗೆ ಅಂತಂದರು. ನನಗೂ ಅದೇ ಬೇಕಾಯಿತು. ಸರ್ ಬಂದ್ಬಿಡ್ತೀವಿ ಸರ್. ಆ ಅಪ್ಪನ ಹೇಳೂ ಇಲ್ಲ ಕೇಳೂ ಇಲ್ಲ, ಇವ್ರ ಟೀಮಿಗೆ ಜಾಯ್ನ್ ಆದ. ನನ್ನ ಅದೃಷ್ಟಕ್ಕೆ ಅಲ್ಲಿ ಒಬ್ಬ ಮೇಯ್ನ್ ಸಿಂಗರ್ ಇದೆ ಆ ಟೀಮಲ್ಲಿ. ಆ ಮೇಯ್ನ್ ಸಿಂಗರ್ ಬಿಟ್ಬಿಟ್ಟಿದ್ದವ. ನೀವು ಹೋಗೋಕ್ಕೂ ಅಲ್ಲಿ ಅವನು ಬಿಡೋದಕ್ಕೂ ನಾನು ಹೋಗೋಕ್ಕೂ ಸರಿ ಹೋಯ್ತು. ನನಗೆ ಒಂದು 15 ಡೇಸ್ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟು, ನೈಟ್ ಆ್ಯಂಡ್ ಡೇ ಪ್ರಾಕ್ಟೀಸ್ ಫುಲ್. ಯಾವ ಸಾಂಗ್ ಕೇಳಿದ್ರು ಆಡೋತಾರೆ, ರೆಡಿ ಆಗ್ತಾರೆ. ಮೇನ್ ಸಿಂಗರ್. ನಿಜವಾಗ್ಲೂ ದೇವರೇ ಕಳಿಸಿದ್ರೆ ನಾವು ನಿಮಗೆ ₹250 ಪೇಮೆಂಟ್ ಒಂದು ಪ್ರೋಗ್ರಾಮ್ಗೆ. 50ರಿಂದ 250 ನಿಜವಾಗ್ಲೂ. ನನಗೆ ಏನಕ್ಕೆ ಇಷ್ಟ ಅಂದ್ರೆ, ಅವ್ರಿಗೆ ಇವಾಗ ಯಾವುದೋ ಒಂದು ಹುಟ್ಟಿದರೆ ಕನ್ನಡ ನಾಡಲ್ಲಿ ಅಂತ ಆಡ್ಬೇಕಾದ್ರೆ ಅಣ್ಣತ್ತ ಏನು ಡ್ರೆಸ್ ಹಾಕಿ ಹೇಳಿದ್ರು ಆ ಕಾಸ್ಟ್ಯೂಮ್ ಹಾಕೊಂಡು ಆಡೋದು ನಾವು. ವಿತ್ ಕಾಸ್ಟ್ಯೂಮ್. ಈ ಹಳ್ಳಿದಾರಿಯಲ್ಲಿ ಅದು ಆ ಸಾಂಗ್ ಬಂದಾಗ ಟೋಪಿ, ಬಾಟಮ್ ಬ್ಯಾಂಟ್ ಅದೆಲ್ಲ ಹಾಕೊಂಡು ಜನಕ್ಕೆಲ್ಲ ಫುಲ್ ಎಂಟರ್ಟೈನ್ಮೆಂಟು. ಅದರ ಖುಷಿ ಆಗೋದು. ಒಂದು 8 ವರ್ಷ ಇದೆ ಅವ್ರ ಹತ್ರ. 8 ವರ್ಷ ಮೈನ್ ಸಿಂಗರ್ ಆಗೋಗ್ಬಿಟ್ಟೆ ನಾನು ಅಲ್ಲೇ. ಎಸ್, ಅಲ್ಲಾದಾಗ ನಮ್ಮ ಅಕ್ಷರಮಾಲೆ ಬಂತು ತುಮಕೂರಿಗೆ. ಉದಯ ಟಿವಿ ಅಕ್ಷರಮಾಲೆ ಬಂತು ಕಾಂಪಿಟೇಷನ್. ಎಸ್, ಅಲ್ಲಿ ಫಸ್ಟ್ ಪ್ರೈಸ್ ಬಂತು ನನಗೆ. ಫಸ್ಟ್ ಪ್ರೈಸ್. ಅಲ್ಲಿಗೆ ಯಾರು ನಿಮಗೆ ರೆಫರೆನ್ಸ್ ಕೊಟ್ಟಿದ್ದು? ಅವರೇ, ನಮ್ಮ ಶ್ರೀನಿವಾಸ್ ಅಂದ್ರೆ ಅವರೇ ಟ್ರೈನ್ ಮಾಡಿ ನಾವು ಅಲ್ಲಿಂದ ಊರಿಂದ ಆರ್ಕೆಸ್ಟ್ರಾ ಇಂದ ಒಂದೊಂದೇ ಸ್ಟೆಪ್ ಉದಯ ಟಿವಿ ಅಕ್ಷರಮಾಲೆ ಫಸ್ಟ್ ಪ್ರೈಸ್ ಬಂತು ನಮಗ. ಇಷ್ಟು ಕೋಲ್ಗೇಟು, ಸೋಪು, ನಮಗೇನದು ಸಂಭ್ರಮೋ ಗೆದ್ಬಿಟ್ಟ ತುಮಕೂರು ಡಿಸ್ಟಿಕ್ಕಿಗೆ ವಿನ್ನರ್. ಇದೆಲ್ಲ ಆಯಿತು. ಕೊನೆಗೆ ಬ್ಯಾಂಗ್ಳೂರ್ಗೊಂದು ಕಾರ್ಯಕ್ರಮಕ್ಕೆ ಬಂದಿದ್ವಿ.
ಇಲ್ಲಿಂದ ಇನ್ವೈಟ್ ಮಾಡಿದ್ರ ನೀವೇ ಸುಮ್ಮನೆ ಅಲ್ಲಿಂದ ಟೀಮ್ ಬೆಂಗಳೂರಿಗೆ ಬಂದಿತ್ತು ಟೀಮ್. Okay. ನಮ್ಮ ಟೀಮೇ ಬೆಂಗಳೂರಿಗೆ ಒಂದು ಕಾರ್ಯಕ್ರಮಕ್ಕೆ ಬಂದಿತ್ತು. ಸರಿ ಸರಿ ನಮ್ಮ ಕಾರ್ಯಕ್ರಮದಲ್ಲಿ ಮಾರ್ನಿಂಗ್ 10:30 ಬೆಳಿಗ್ಗೆ ಕಾರ್ಯಕ್ರಮ, ಸ್ಟೇಜ್ ಪಬ್ಲಿಕ್ ಪ್ರೋಗ್ರಾಮ್ ಓಕೆ ಹಾಡ್ತಾ ಇದ್ದೆ. ನಲಿವ ಗುಲಾಬಿ ಸಾಂಗ್ ಹಾಡ್ತಾ ಇದ್ದೆ. ನಲಿವ ಗುಲಾಬಿ ಹೂವೆ ಮುಗಿದ ಮೇಲೆ ನಗುವೆ, ಅದು ಆ ಸಾಂಗ್ ಹಾಡ್ತಾ ಇದ್ದೆ. ಈ ಬ್ಯಾಂಗ್ಳೂರ್ ಆರ್ಕೆಸ್ಟ್ರಾ ಓನರ್ ಒಬ್ರು ಬಂದು ನಾನು ಮೀಟ್ ಮಾಡಿದ್ರು. ಯಾವ್ರಪ್ಪ ಏನು ಸಮಾಚಾರ ಹಿಂಗೆ? ನಾನು ತುಮಕೂರು, ಬೆಂಗಳೂರಿಗೆ ಬರ್ತೀಯ ನಮ್ಮ ಟೀಮ್ಗೆ ಅಂತ ಕೇಳಿದೆ. ಓಕೆ ಎಲ್ಲ ಟೀಮ್ಗಳಲ್ಲೇ ಸೇರಿಸ್ಕೊಳ್ಳೋ ಅಂತ ಹಿಂಗಾಗಿ ನಾನು ನೇರವಾಗಿ ಅವ್ರನ್ನ ಬಿಟ್ಟು ಬರಲಿಲ್ಲ. ಹೌದು ಯಾಕಂದ್ರೆ ತಪ್ಪಾಗುತ್ತೆ. ನಮ್ಮ ಗುರುಗಳು ನನಗೆ ಸ್ವಲ್ಪ ಅಲ್ಪ ಪ್ರಾಣ ಮಹಾಪ್ರಾಣ ಎಲ್ಲ ಕೊಟ್ಟು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಿದ್ದೆ. ಅಶ್ವಮೇಧ ಅನ್ನೋದು, ಅಶ್ವಮೇಧ ತಗೊಂಡೋಗಿ ಅಶ್ವಮೇಧ ಅಂದ್ರೆ ಅಲ್ಪ ಪ್ರಾಣ ಮಹಾಪ್ರಾಣ ಸ್ವಲ್ಪ ಹೇಳ್ಕೊಟ್ಟಿದ್ರು. ಹಂಗಾಗಿ ನಾವು ಅವ್ರನ್ನ ಸಡನ್ ಆಗಿ ಬಿಟ್ಟು ಬರೋಕ್ಕಾಗಲ್ಲ. ನಾನು ಅವ್ರ ಹತ್ರ ಕೇಳಿದೆ, ಸರ್ ಹಿಂಗೆ ಕರೀತಾ ಇದ್ದಾರೆ, ಪೇಮೆಂಟ್ ಜಾಸ್ತಿ ಕೊಡ್ತಾರಂತೆ, ನಾನು ಹೋಗ್ಲಿಲ್ಲ ಸರ್. ಕೇಳ್ತೀನಾದ್ರೆ ಸರ್ ಹಿಂಗ್ ಬಂದಿದೆ ಪೇಮೆಂಟ್ ಕೊಡು ಆ ಥರ ನೀವು ಆ ಸೌಮ್ಯತೆಯಿಂದ ಕೇಳಿದೆ. ಹಿಂಗೆ ಕೈ ಕಟ್ಕೊಂಡು ನಿಂತ್ಕೊಂಡೆ ಕೇಳಿದೆ. ಸರಿ ನಪ್ಪ ಆಯ್ತು, ಒಂದು ಸ್ವಲ್ಪ ದಿವಸ ಇರು, ನಾನು ಯಾರನ್ನ ಒಬ್ಬರು ರೆಡಿ ಮಾಡ್ತೀನಿ, ಆಮೇಲೆ ಬೇಕಾದ್ರೆ ಹೋಗಿ. ಪಾಪ ಅವ್ರಿಗೂ ಸ್ಟ್ಯಾಂಡ್ ಬೈ ಬೇಕಾಗುತ್ತಲ್ವ ನೀವು ಬಿಟ್ಟರೆ. ಇದೇ ಗ್ಯಾಪಲ್ಲಿ ನನಗೆ ಮದುವೆ ಫಿಕ್ಸ್ ಆಯ್ತು. ಯಾವ ಇಸ್ವಿ? ನನ್ನ ಫ್ರೆಂಡು 2004 ಹಾಂ 2004 ನನ್ನ ಫ್ರೆಂಡು ಆರ್ಕೆಸ್ಟ್ರಾ ಬರ್ತಾ ಇದ್ದೆ. ಅವರ ದೊಡ್ಡಮ್ಮನ ಮಗಳೇ ಇಲ್ಲಿ ಬ್ಯಾಂಗ್ಳೂರಾಗಿದ್ರು. ಓಕೆ, ನಾವು ಅವ್ರ ಜೊತೆಗೆ ಹಾಡೋದು, ಅವ್ರ ಮನೆಗೆಲ್ಲ ಹೋಗ್ತೀವಿ. ಅವರು ಸಿಂಗರ್ ಆಗಿದ್ರ? ಅವನು ಸಿಂಗರೇ. ಓಕೆ, ಅವರು ನೋಡಿದ್ರು, ಎಲ್ಲ ಇಷ್ಟಪಟ್ಟಿದ್ರಂತೆ. ಕೇಳವ್ರೆ, ನನಗೆ ಗೊತ್ತಿಲ್ಲ ಇವೆಲ್ಲ ಮ್ಯಾಟ್ರ್. ಸರಿ ಅವನೇನ ಡೈರೆಕ್ಟಾಗಿ ಕೇಳಿದೆ, ನಮ್ಮ ದೊಡ್ಡಮ್ಮನ ಮಗಳು ಮುಂದೆ ಇದೆ, ಚಿಕ್ಕಮ್ಮನ ಮಗಳು, ಸಾರಿ ನಮ್ಮ ಚಿಕ್ಕಮ್ಮನ ಮಗಳು ನಿಂತಿದೆ, ಮದುವೆ ಆಗ್ತೀಯಾ? ನಾನು ಸರಿ ನನಗೇನಿಲ್ಲ, ನೋಡು. ಯು ಆರ್ ಆಲ್ರೆಡಿ ಪ್ರಿಪೇರ್ಡ್ ಫಾರ್ ದ ಮ್ಯಾರೇಜ್, ಅಂದ್ರೆ ನೀವು ಮದುವೆ ಆಗಬೇಕು ಅಂತ ನಿಶ್ಚಯಿಸ್ಬಿಡಿ. ಇಲ್ಲ, ನನಗೆ ಅಷ್ಟೊಂದು ಏನು ಐಡಿಯಾ ಇಲ್ಲ, ಇನ್ನ ನಿಮ್ಮ ಲೈಫ್ ಏನು ಐಡಿಯಾ ಇರಲಿಲ್ಲ. ಸರಿ ಇದು ಆಯಿತು. ನಮ್ಮ ಮಿಸ್ಸಸ್ ಬಂದು 8 ಜನ ಅಕ್ಕ ತಂಗಿ. ಓಕೆ, ದೊಡ್ಡ ಫ್ಯಾಮಿಲಿ, ಒಳ್ಳೆ ಕುಟುಂಬ. ಒಳ್ಳೆ ಕುಟುಂಬ. ನಮ್ಮ ಮಿಸ್ಸಸ್ ದೊಡ್ಡವರು. ಓಕೆ, ಮಿಕ್ಕಿದ್ರಲ್ಲಿ ತಂಗಿದ್ದೀವಿ. ತುಂಬಾ ಬಡ ಕುಟುಂಬ, ಮಕ್ಕಳು ಜಾಸ್ತಿ. ಅಂದ್ರೆ ಬಡ ಕುಟುಂಬಕ್ಕಿಂತ ಅರ್ಥ ಆಗುತ್ತೆ ಫ್ಯಾಮಿಲಿದು ಮ್ಯಾಟರ್, ಈ ಕಡೆದು ಆ ಕಡೆದು ಎಲ್ಲ. ನನಗೆ ಇನ್ನೊಂದು ಉದ್ದೇಶ ಏನಂದ್ರೆ, ಬಿಡತ್ತ ಒಂದು ಬಡವನ ಮಗಳು ಮದುವೆ ಆಗ ಅನ್ನೋ ಒಂದು ಉದ್ದೇಶ ಇತ್ತು. ಸರಿ ಆಯ್ತು, ಮದುವೆ ಆದ್ವಿ. ನಾವು ಡೈರೆಕ್ಟ್ ನೇರವಾಗಿ ಹೇಳ್ತೀವಿ, ನಾನು ₹1 ವರದಕ್ಷಿಣೆ ಆಗ್ಲಿ, ಒಂದು ಒಡವೆ ಆಗ್ಲಿ, ಇನ್ನೊಂದು ಮತ್ತೊಂದು ಅನ್ಎಕ್ಸ್ಪೆಕ್ಟೆಡ್. ಹೌದು, ಅವ್ರು ಕೇಳಿದ್ರು ನನ್ನ ವರದಕ್ಷಿಣೆ ಇಲ್ಲಪ್ಪ, ನೀವೇನು ಕೊಡಬೇಡಿ, ದೇವಸ್ಥಾನದಾಗೆಲ್ಲ ಮದುವೆ ಮಾಡ್ಬಿಡಿ ಸಾಕು, ಸಿಂಪಲ್ ಮ್ಯಾರೇಜ್. ಅವರು ದೇವಸ್ಥಾನ ಮದುವೆ ಮಾಡ್ಬಿಟ್ಟು ಮದುವೆ. ತುಂಬಾ ಚೆನ್ನಾಗಿದ್ದೀವಿ ನಾವು, ಫ್ಯಾಮಿಲಿ ತುಂಬಾ ಚೆನ್ನಾಗಿ ಇಬ್ರು. ಸರ್ ನಿಮ್ಮ ಮನಸ್ಸು ಹೆಂಗಿದೆಯೋ ಹಾಗೆ ಫ್ಯಾಮಿಲಿ ಇರುತ್ತೆ ಅಂತ ಗೊತ್ತು ಸರ್. ಮಕ್ಕಳು ಆಯ್ತು, ಮದುವೆ ಆಯ್ತು, ಈ ಗ್ಯಾಪಲ್ಲಿ ಆಯ್ತು. ಸರಿ ನಮ್ಮ ಬಾಸ್ಗೆ ನಮ್ಮ ಸರ್ ಹೇಳಿದಾಗ ಅವರು ಹಿಂಗೆ ಆಯ್ತು, ಸರಿ ಆಯ್ತು, ಪರ್ಮಿಷನ್ ಸಿಕ್ತು, ಬ್ಯಾಂಗ್ಳೂರಿಗೆ ಶಿಫ್ಟ್ ಆಗಿದೆ. ಅಲ್ಲಿಗೆ ನೋಡಿ, ಆ ಗ್ಯಾಪ್, ಸೈಕಲ್ ಗ್ಯಾಪ್ ಅಲ್ಲೇ ಮದುವೆ ಆಗಿ ಲೈಫು ಸೆಟ್ಲ್ ಆದ್ರಿ, ಈ ಕಡೆ ಸಿಂಗಿಂಗ್ ಲೈಫ್ ಸೆಟ್ಲ್ ಆದ್ರಿ ನೋಡಿ, ಬ್ಯಾಂಗ್ಳೂರಿಗೆ ಶಿಫ್ಟ್ ಆಗಿದೆ. ಓಕೆ, ನಮ್ಮ ಅತ್ತೆರ ಮನೆಯಲ್ಲಿ ಸ್ವಲ್ಪ ದಿವಸ ಒಂದೇ ಹಾಲು, ಅಷ್ಟು ಜನ ಒಂದೇ ತಗೊಂಡ್ಬರ್ತೀವಿ ನಾವು. ಓಕೆ, ಬಟ್ ಅದೆಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಶೀಟ್ ಮನೆ ಜೊತೆಯಲ್ಲಿ ಕೂತ್ಕೊಂಡು ಊಟ ಮಾಡೋದು. ಶೀಟ್ ಮನೆ ಚಿಕ್ಕದು, ಸ್ಲಮ್ ಆ ಜಾಗ, ಆಕ್ಚುಲಿ ತುಂಬಾ ಸ್ಲಮ್. ಯಾವ ಏರಿಯಾ? ಬೆಂಗಳೂರು. ಇಲ್ಲೇ ಜೈಮಾಲ್, ಟಿವಿ ಟವರ್ ಹತ್ರ. ಅಂದ್ರೆ ಖುಷಿಯಾಗಿ ಇವೆಲ್ಲ ಒಟ್ಟಿಗೆ ಮಲಗೋದು, ಒಟ್ಟಿಗೆ ತಿನ್ನೋದು, ಒಟ್ಟಿಗೆ ಮಲಗೋದು. ನಾನು ಪ್ರೋಗ್ರಾಮ್ ತುಂಬಾ ಚೆನ್ನಾಗಿರುತ್ತಲ್ವಾ. BMTC ಬಸ್ಸು, ಅವಾಗ ಪ್ರೋಗ್ರಾಮ್ ಹೋಗೋದು. ನನಗೊಂದ್ಸರಿ ಲೇಟ್ ಆಗ್ಬಿಟ್ಟಾಗ ಕಣ್ಣಾಗ ನೀರು, ಫೋನ್ ಇಲ್ಲ, ಏನಿಲ್ಲ. ಅವ್ರು ಡ್ರೈವರ್ ಅಣ್ಣ ಚೂರು ಬೇಗ ಹೋಗಪ್ಪ, ಸುಮ್ಮನೆ ಅವರೇ ತುಂಬ ಈ ಟ್ರಾಫಿಕಲ್ಲಿ ನಮ್ಮ ಕಷ್ಟ. ಅದು ತುಂಬ ಸಮಸ್ಯೆ ಆಗಿತ್ತು. ಸರಿ ನನಗೆ ಅವರೊಬ್ರು ಬಂದು ಕಾಂಟ್ಯಾಕ್ಟ್ ಮಾಡಿದ್ರಲ್ಲ, ಸರಿ ಹೋದೆ. ನರೇಂದ್ರ ಮೂರ್ತಿ ಅಂತ, ಅವ್ರ ಜೀವನ್ ಮೆಲೋಡಿ ಮ್ಯೂಸಿಕ್ ಅಂತ ಆರ್ಕೆಸ್ಟ್ರಾ ಬ್ಯಾಂಡ್ ಕೇಳಿದ್ದೀನಿ ಸರ್, ತುಂಬಾ ಒಳ್ಳೆಯ ಆರ್ಕೆಸ್ಟ್ರಾ, ತುಂಬ ವಿಶೇಷವಾದಂಥ ವ್ಯಕ್ತಿ, ತುಂಬ ಒಳ್ಳೆಯ ಸಾಹಿತ್ಯ ಜ್ಞಾನ ಇರುವಂಥ ವ್ಯಕ್ತಿ ಅವರು. ಸರಿ ನನ್ನ ಕರೆದ್ರು, ಸರಿ ಹೋದೆ, ಅವ್ರ ಮನೆ ಹತ್ರ ಹೋದೆ, ವಿಚಾರಿಸ್ಕೊಂಡು ಕರ್ಕೊಂಡು ಹೋದ್ರು. ಅವರು ನೋಡಪ್ಪ, ಪರ್ಮನೆಂಟಾಗಿ ನಮ್ಮ ಆರ್ಕೆಸ್ಟ್ರಾ ತುಂಬ ಶೋಸ್ ನಡೀತಾರೆ ನಮ್ಮದು. ಕೊಟ್ಟಿಗೆಪಾಳ್ಯ ಅವ್ರ ಮನೆ ಇದೆ, ಮಾಗಡಿ ರೋಡ್ ಕೊಟ್ಟಿಗೆಪಾಳ್ಯ. ಸರಿ 25,000 ಅಡ್ವಾನ್ಸ್ ಕೊಟ್ಟರು ನನಗೆ.
ಬೆಂಗಳೂರಲ್ಲಿ ನಿಮ್ಗೆ ಫಸ್ಟ್ ಟೈಮ್ ಎಂಟ್ರಿ ಆದಾಗ ಹೌದು. ಅಲ್ಲಿಗೆ ನಿಮ್ಮ ಮಿಸಸ್ ಕಾಲ್ಗುಣ ಸರ್ 100%. ಯಾಕೆಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮದ್ವೆ ಆಗಿದ ತಕ್ಷಣ ಒಳ್ಳೆ ಆಫರ್ ಬಂದು ಖಂಡಿತ. ಕೈ ತುಂಬಾ ಅಡ್ವಾನ್ಸ್ ಕೊಟ್ಟಿದ್ದಾರೆ ಅಂದ್ರೆ ಯು ಹ್ಯಾವ್ ಟು ರಿಯಲಿ ಥ್ಯಾಂಕ್ ಗಾಡ್. 25,000 ಅಡ್ವಾನ್ಸ್ ಕೊಟ್ಟರು ನನಗೆ. ಸೂಪರ್. 350 ರೂಪಾಯಿ ಪೇಮೆಂಟ್. ಗ್ರೇಟ್. ನೋಡಿ 350 ಅಂದ್ರೆ ಅವಾಗಿಂದ 30,000 ಆಯ್ತು. 3,000 ಅಲ್ಲ 30,000 ಆಯ್ತಾಗಿ 350 ಪೇಮೆಂಟ್. ಸರಿ, ನಾನು ಆ 25,000ದಲ್ಲಿ ಫಸ್ಟ್ ಒಂದು ಗಾಡಿ ತಗೊಂಡೆ, ಬಜಾಜ್ ಪ್ಲಾಟಿನಾ ಅಂತ, ಟೂ ವೀಲರ್. ಅಂದ್ರೆ ಅಡ್ವಾನ್ಸ್ EMI ಕಟ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು. ಯಾಕೆಂದ್ರೆ ಓಡಾಡಕ್ ಬೇಕಲ್ಲ, ಬೇಕೇ ಓಡಾಡಕ್ಕೆ ಬೇಕು ನನಗೆ. ಕರೆಕ್ಟ್. ನೋಡಿ, ಅಲ್ಲಿಂದ ನನ್ನ ಜೀವನ ಬೇರೆ ತರ ಆಗೋಯ್ತು. ಟ್ವಿಸ್ಟೇ ಆಗೋಯ್ತು ಸರ್, ಕಂಪ್ಲೀಟ್ ಟ್ವಿಸ್ಟ್. ಇವಾಗ ನಾನು ಏನ್ ಮಾಡ್ತಿದ್ದೆ, ಅವ್ರ ಪ್ರೋಗ್ರಾಮ್ ಇದ್ದಾಗ ಅವ್ರ ಪ್ರೋಗ್ರಾಮ್ ಹೋಗ್ತಿದ್ದೆ, ಅವ್ರ ಪ್ರೋಗ್ರಾಮ್ ಇಲ್ಲದೆ ಇರಾಗ ಬೇರೆ ಟೀಮ್ ಹೋಗ್ತಾ ಇದ್ದೆ. ಅವರೇ ಪರ್ಮಿಷನ್ ಕೊಡೋರ ನಿಮ್ಗೆ? ಅವರೇ ಹೇಳಿದ್ರು, ನಾನು ಟೀಮ್ ಹೋಗು. ನಾನು ಹೇಳಿದೆ, ಸರ್ ನೋಡಿ ನಮ್ಮ ಜೀವನ ಇದ್ರಾಗೆ ಒಂದೇ ಕಡೆನೇ ಇರಕ್ಕಾಗಲ್ಲ, ಅದನ್ನ ಕರೆಕ್ಟ್ ಖಂಡಿತ ಹೋಗು. ತುಂಬಾ ಸಪೋರ್ಟ್ ಮಾಡೋಣ. ಸಪೋರ್ಟ್ ಒಂದು, ಆಮೇಲೆ ನೀವು ಅದನ್ನ ಉಳಿಸ್ಕೊಂಡಿದ್ದೀರಾ, ಪ್ರೀತಿ ವಿಶ್ವಾಸ ನಂಬಿಕೆನ ಇಲ್ಲೂ ಹಾಗೆ ಮಾಡಿದ್ರು ಅವ್ರಿಗೆ ಹೇಳ್ಬಿಟ್ಟೆ ಹೋಗ್ತಿದ್ವಿ. ಅವ್ರಿಗೆ ಹೇಳ್ಬಿಟ್ಟೆ ಪರ್ಮಿಷನ್ ತಗೊಂಡೇ ಹೋಗ್ತಿದ್ವಿ. ಆಮೇಲೆ ಇಲ್ಲೇ ನಡೆಯೋಗಿನ ಪ್ರೋಗ್ರಾಮ್ ನನಗೆ ಹೊರಗಡೆ ಜಾಸ್ತಿ ಆಗೋಗ್ಬಿಟ್ಟು, ಲಿಂಕ್ ಕಾಂಟ್ಯಾಕ್ಟ್ ಜಾಸ್ತಿ ಅದೇ ಒಂದಕ್ಕೊಂದಕ್ಕೆ ಹೋದಾಗ ಕಾಂಟ್ಯಾಕ್ಟ್ಸ್ ಬೆಳೆಯುತ್ತಲ್ಲ. ನನ್ನ ಕಳಿಸಿ ಸಖತ್ತಾಗಿ ಆಡ್ತಾನೆ, ಸಖತ್ತಾಗಿ ಆಡ್ತಾನೆ, ಕಳಿಸಿ. ಸರಿ, ಅಲ್ಲಿ ಒಂದು ನೆಕ್ಸ್ಟ್ ಒಂದು ಕಸ್ತೂರಿ ಚಾನಲ್ ಇಂದ ಒಂದು ಹಾಡಿನ ಬಂಡಿ ಅಂತ ಹೇಳಿ ರಿಯಾಲಿಟಿ ಶೋ ಶುರುವಾಯಿತು. ಎಸ್, ಹಾಡಿನ ಬಂಡಿ ಅಂತ ರಿಯಾಲಿಟಿ ಶೋ ಶುರುವಾಯಿತು. ನಾನು ಕಾಂಪೀಟ್ ಮಾಡಿದೆ. ತುಮಕೂರು ಡಿಸ್ಟಿಕ್ ಕಡೆಯಿಂದ ನನಗೆ ಫಸ್ಟ್ ಪ್ರೈಸ್ ಬಂತು. ಓಕೆ, ಅಲ್ಲೂ ಫಸ್ಟ್ ಪ್ರೈಸ್. ಉದಯ ಟಿವಿ ಇಲ್ಲೂ ಫಸ್ಟ್ ಪ್ರೈಸ್ ಬಂತು. 5 ಗ್ರಾಮ್ ಚಿನ್ನದ ನಾಣ್ಯ ಕೊಟ್ಟರು ನನಗೆ ಜಯ ಲುಕಾಸ್ ಇಂದ. ಓಹೋ, 5 ಗ್ರಾಮ್ ಚಿನ್ನದ ನಾಣ್ಯ. ಅಯ್ಯೋ ಆಕಾಶನೇ ಖುಷಿನೂ ಆನಂದವೂ ಏನಿಲ್ಲ. ನಾವೇನು ಮಾಡಿದ್ವಿ, ಆ 5 ಗ್ರಾಮ್ ಚಿನ್ನದ ನಾಣ್ಯ ತಗೊಂಡು ನಾವು ಏನಂದ್ರೆ ನಮ್ಮ ಮಿಸ್ಸಸ್ಗೆ ಒಂಚೂರು ಮನೆ ಚೇಂಜ್ ಮಾಡೋಣ ಸ್ವಲ್ಪ, ಇನ್ನೊಂದು. ಯಾಕಂದ್ರೆ ತಂಗಿ ಇದ್ರು, ಎಲ್ಲ ತಂಗಿ ಇರ್ಲಿ, ನಾವು ಆ ಸಂಬಂಧ ಹಂಗೆ ಇರುತ್ತೆ. ಸ್ವಲ್ಪ ನಾವು ಒಂಚೂರು ಈ ಲಗ್ಗೆರೆ ಕಡೆ ಶಿಫ್ಟ್ ಆಗಿ. ಯಾಕಂದ್ರೆ ನಾವು ಅಲ್ಲಿಂದ ಸ್ವಲ್ಪ ಓಡಾಡೋ ಪ್ರೋಗ್ರಾಮ್ಗಳಿಗೆ ತುಂಬಾ ದೂರ ಆಗ್ತಾ ಇದ್ರು. ಸರಿ, ಅಲ್ಲಿ ಅದನ್ನ ಮಾರ್ಬಿಟ್ಟು ಅದೇ ದುಡ್ಡಿಗೆ ಸ್ವಲ್ಪ ಇಲ್ಲಿ ಒಳ್ಳೆ ಐಡಿಯಾ ಮಾಡಿದ್ರಿ. ಅಸೆಟ್ ಅದು ನಿಜವಾಗ್ಲೂ ಬಂದಿರೋ ಗ್ರಾಮ್ ಬಂಗಾರನ ತಗೊಂಡೋಗಿ ಮನೆಗೆ ಹಾಕಿರೋದು. ಇಟ್ಸ್ ಬ್ಯೂಟಿಫುಲ್. ಈಗಲೂ ಅದೇ ದುಡ್ಡಲ್ಲಿ ಆ ಮನೆಗಳು ರೊಟೇಟ್ ಆಗ್ತಾರೆ ನಮ್ಗೆ. ಹೌದಾ? ಅದೇ ದುಡ್ಡು ಈಗ ಮನೆ ಚೇಂಜ್ ಮಾಡಿದ್ರೆ ಆ ದುಡ್ಡೇ ತಗೊಂಡೋಗಿ ಇನ್ನೊಂದು ಮನೆ ಕೊಡ್ತೀವಿ. ಆ ದುಡ್ಡು ಖಂಡಿತ ಅದೇ ದುಡ್ಡು ಈಗ ಇರೋದು. ನಿಮ್ಮ ಬುದ್ಧಿವಂತಿಕೆ ಅದು. ಅದೇ ದುಡ್ಡು 5 ಗ್ರಾಮ್ ಬೇರೆ ಕಡೆ ಎಲ್ಲೋ ಡೈವರ್ಟ್ ಆಗಿದೆ, ಅದು ಮನೆ ಮೇಲೆ ಹಾಕಿರೋದು ನಿಜಕ್ಕೂ ಒಳ್ಳೇದೆ. ಅದೊಂದು ಆಯ್ತು, ಫಸ್ಟ್ ಪ್ರೈಸ್ ಬಂತು. ಮತ್ತೆ ಸುವರ್ಣದಲ್ಲಿ ಸ್ಟಾರ್ ಸಿಂಗರ್ ಶುರುವಾಯಿತು. ಓಕೆ, ಸುವರ್ಣದಲ್ಲಿ ಕಾಂಪೀಟ್ ಮಾಡಿದೆ. ಅಲ್ಲಿ ಸೆಕೆಂಡ್ ನೀವಾಗೆ ಹೋಗಿ ಕಾಂಪೀಟ್ ಮಾಡ್ತಿದ್ರೆ? ನಾನೇ ಆಡಿಷನ್ ಕೊಡ್ತಾ ಇದ್ದೆ. ಆಡಿಷನ್ ಕೊಟ್ಟೆ, ಸೆಲೆಕ್ಟ್ ಆದೆ. ಅಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ವಿಜಯ್ ಪ್ರಕಾಶ್ ಇದ್ರು ಜಡ್ಜ್. ಫಿನಾಲೆಗೆ ಜಾನ್ ಕೆಮ್ಮ ಬಂದಿದ್ರು. ಅವ್ರು ಬಹಳ ಇಷ್ಟಪಟ್ಟ ಬಹಳ ಇಷ್ಟ ಆಗುತ್ತೆ ಅವ್ರಿಗೆ. ಅಲ್ಲಿ ಲಾಸ್ಟ್ಗೆ ಗಣೇಶ್ ನಾನು ಲಾಸ್ಟ್ಗೆ ಇಬ್ರು ಉಳ್ಕೊಂಡ್ವಿ. ನಮ್ಮ ಈ ಮಲ್ಲೇಶ್ವರಂ ಗಣೇಶ್ ನಾವು ಲಾಸ್ಟ್ ಉಳ್ಕೊಂಡ್ವಿ. ಅಲ್ಲಿ ಕ್ವಿಟ್ ಆಪ್ಷನ್ ಇತ್ತು. 2 ಲಕ್ಷ ದುಡ್ಡು ಕೊಡ್ತೀವಿ ಕ್ವಿಟ್ ಮಾಡೋದವ್ರಿಗೆ. ಆಪ್ಷನ್ ಇತ್ತು. ಮುಂದಕ್ಕೆ ಹೋಗ್ತೀವಿ ಅಂದ್ರೆ ರಿಸಲ್ಟ್ ಏನಾಗುತ್ತೆ ಹೇಳಕ್ಕಾಗಲ್ಲ. ರಿಸಲ್ಟ್ ನಿಮ್ದು ಏನೋ ಎಲಿಮಿನೇಷನ್ ಆದ್ರೆ ಹೊರಟೋದ್ರಿ. ಕ್ವಿಟ್ ಆಪ್ಷನ್ ಇದ್ರೆ ಕ್ವಿಟ್ ಮಾಡಿದ್ರೆ ನಿಮ್ಗೆ 2 ಲಕ್ಷ. ನಾನು ದಯವಿಟ್ಟು ನನಗೆ 2 ಲಕ್ಷ ಕೊಡಿ, ಕ್ವಿಟ್ ಮಾಡ್ತೀನಿ. ನಾನು ನಮಗೆ ಅವಶ್ಯಕತೆ ಇದೆ, ಅವಶ್ಯಕತೆ. ಸರಿ, ಸೆಕೆಂಡ್ ರನ್ನರ್ ಆಗಿ 2 ಲಕ್ಷ ತಗೊಂಡು ಬಂದೆ. ಬಿಗ್ ಅಮೌಂಟ್ ನನ್ನ ಲೈಫಲ್ಲಿ. ನೋಡಿ, 50ರಿಂದ 2 ಲಕ್ಷ ಸೀದಾ ಗ್ಯಾಪ್. ಅದು ದೊಡ್ಡ ಅಮೌಂಟ್ ಆಗೋಯ್ತು. ನನ್ನ ಮಕ್ಕಳ ಎಜುಕೇಷನ್ಗೆ, ನಮಗೆ ಪ್ರತಿಯೊಂದು ತುಂಬ ಹೆಲ್ಪ್ ಆಯಿತು. ಅಲ್ಲಿಂದ ಈ ಕಿರುತೆರೆ ಹೇಗೆ ಅದೇ ಇದು ಜಿ ಟಿವಿಗೆ ಇದು ಹೇಳ್ತೀನಿ. ಈ ಬಂದಾಗ ಹಂಸಲೇಖ ಸರ್ ಯಾವುದೋ ಒಂದು ಸ್ಟೇಜಲ್ಲಿ ನನ್ನ ನೋಡಿದ್ರು. ಗೆಸ್ಟ್ ಆಗಿ ಬಂದಿದ್ರು. ನಾನು ಹಾಡ್ಬೇಕಾದ್ರೆ ಗೆಸ್ಟ್ ಆಗಿ ಬಂದಿದ್ರು. ನಾನು ಅವ್ರದ್ದೇ ಒಂದು ಕಾಂಪೋಸಿಷನ್ ಸಾಂಗು ಈ ಭೂಮಿ ಬಣ್ಣದ ಬುಗುರಿ ಹೇಳೋದು. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣು, ನಿಂತಾಗ ಬುಗುರಿಯಾಟ, ಎಲ್ಲರೂ ಒಂದೇ ಓಟ, ಕಾಲಾಕ್ಷಣಿಕ ಕಣು. ಓ ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ
ಚಾಟಿ ಕಣ್ಣು. ಒಳ್ಳೆ ಹಾಡು ಸರ್ ಇದು. ಎಂತ ಹಾಡು. ಎಂತ ಹಾಡು ಸರಿ ಹಾಡ್ದೆ ಬಾಯಿಲಿ ಓ ಬಾಯಿಲಿ ಅವ್ರಿಗೆ ಗೊತ್ತು ಅವಾಗ ಹೌದು ಹೌದು ಕಾಂಪಿಟೇಟಿವ್ ಡಿಮ್ಯಾಂಡ್ ಮಾತಾಡಕ್ಕೆ ಎದುರ್ತಾರೆ ಸರ್ ಅವಾಗ ಎಲ್ಲರೂ ಸ್ಟ್ಯಾಂಡರ್ಡ್ ಅವಾಗ ಅವ್ರು ಕಾಲೇಜ್ ಸಿಗ್ಬೇಕು ಅಂದ್ರೆ ಎಷ್ಟೋ ಜನ ಕ್ಯೂ ನಿಂತ್ಕೊಳ್ಳೋ ಪ್ರೊಡ್ಯೂಸರ್ಗಳು ಡೈರೆಕ್ಟರ್ಗಳೆಲ್ಲ ಇಂಥ ಬಿಸಿ ಶೆಡ್ಯೂಲ್ ಬಾಯಿಲಿ ನೀವು ಕೈ ಕಟ್ಕೊಂಡು ನಮಸ್ಕಾರ ಸರ್ ಅವರು ಸರಿ ಬಾ ಸ್ಟುಡಿಯೋಗೆ ಬಾ ಡೈರೆಕ್ಟ್ ಆಗಿ ಸ್ಟುಡಿಯೋಗೆ ಬಾ ಸರಿ ಆಯ್ತು ಬರ್ತೀನಿ ಸರಿ ನಾನು ಹುಡುಗ ನನ್ನ ಡೈರಿ ಇತ್ತು ಆಟೋಗ್ರಾಫ್ ಅಲ್ಲ ಒಂದು ಲೈನ್ 2 ಲೈನ್ ಬರೋದು ನಾನು ಯಾವತ್ತೂ ಮರೆಯೋದಿಲ್ಲ. ಅಂದುಕೋ ಆಗುವೆ ಅಂದುಕೋ ಆಗುವೆ ಆಗುವುದಾದರೆ ದೇವರೇ ಆಗುವೆ ಬರ್ಕೊಟ್ಬಿಟ್ಟು ನೋಡಿ ಅದರಲ್ಲಿ ಅಂದುಕೋ ಆಗುವೆ ಆಗುವೆ ಆಗುವುದಾದರೆ ದೇವರೇ ಆಗುವೆ. ಸೂಪರ್ ಅಲ್ಲ ನೋಡಿ ನಿಜಕ್ಕೂ ಅವ್ರು ಅಂದಿದ್ದು ಬರ್ತಿರೋದು ಆಟೋಗ್ರಾಫು ನಿಮ್ ಜೀವನದಲ್ಲೇ ಮರೆಯಲಾಗದಂತ ಸಾಧ್ಯನೇ ಇಲ್ಲ. ಸರಿ ಒಡನಾಟ ಸರ್ ಓದೆ ಹೋಗ್ತಿದ್ದಂಗೆ ಒಂದು ಹಾಡು ಕಂಪೋಸ್ ಮಾಡಿದ್ದೀನಿ ತಗೋ ಇಂಜಿನಿಯರ್ ಹೇಳ್ತಾರೆ ಹೋಗಿ ಸ್ಟುಡಿಯೋದಾಗ ಆಡ್ಬಿಡು ಅಂತ ಡೈರೆಕ್ಟ್ ಸ್ಟುಡಿಯೋ ಕರ್ಕೊಂಡು ಸ್ಟುಡಿಯೋ ಒಳಗಡೆ ಬಿಟ್ಬಿಟ್ರು. ಮೈಕ್ ಮುಂದೆ ನನಗೆ ಏನೇನೂ ಗೊತ್ತಿಲ್ಲ ಗೊತ್ತಿಲ್ಲ ಒಂದ್ ಕಡೆ ಒಂಥರ ಡೈರೆಕ್ಟ್ ಆಗಿ ಭಯ ಹೋಗ್ಬಿಟ್ಟಿದ್ದೀನಿ ನಾನು. ಎದುರುಗಡೆ ಕೂತವ್ರು ಅವ್ರು ಹಾರ್ಮೋನ್ ಹಿಡ್ಕೊಂಡು ನನಗೆ ಟ್ರ್ಯಾಕ್ ಹಾಕ್ತಾವ್ರೆ. ಸರಿ ಕೇಳಿಸ್ತಾ ಕೇಳಿಸ್ತು ಅಲ್ಲಿ ಲಿರಿಕ್ಸ್ ಇದೆಯಾ ಲಿರಿಕ್ಸ್ ಸರಿ ನೋಡ್ಕೊಂಡು ಹಾಡು ಏನು ಹಾಡೋದು ಏನು ಗೊತ್ತೇ. ಅವ್ರಿಗೆ ನನ್ನ ಸಿಚುವೇಶನ್ ಅರ್ಥ ಆಯ್ತು. ಭಯ ಬಿಟ್ಬಿಟ್ಟವನೇ ನೋಡಿ ಸರಿ ನಾನು ಆಚೆ ಹೋಗಿರ್ತೀನಿ 7 ಇರ್ತಾರೆ ಬರೋ ಅಷ್ಟೊತ್ತಿಗೆ ಲೈನ್ ಆಡಿರು. ಸರಿ ಅವ್ರು ಇಂಜಿನಿಯರ್ ಬಂದು ಹಿಂಗೆ ನೋಡಪ್ಪ ಹಿಂಗೆ ಅವಾಗ ಒಂದು ಲೆವೆಲ್ಗೆ ಒಂಚೂರು ಹಾಗೆ ಇಟ್ಟಿದ್ದೆ ಬಂದು ಕೇಳಿದ್ರು ಓಕೆ ಓಕೆ ಶಕ್ತಿ ಇದೆ ನಿನ್ನಲ್ಲಿ ಚೂರು ಸಾಣೆ ಮಾಡಬೇಕು ಸಾಣೆ ಹಿಡಿಬೇಕು ಸಾಣೆ ಹಿಡಿಬೇಕು ಸ್ವಲ್ಪ ಅಂತ ಸಾಣೆ ಹಿಡಿಬೇಕು ಅಂತಂದ್ರು. ಸರಿ ಅಂತ ಹೇಳಿ ಶುರುವಾಯ್ತು. ಅಲ್ಲಿಂದ ಅವರ ಒಡನಾಟ ಸಿನಿಮಾಗಳಿಗೆ ಅವ್ರ ಜೊತೆ ಕೂತ್ಕೊಂಡು ಕಂಪೋಸ್ ಮಾಡ್ಕೋತಾ ಇದ್ದೆ, ಬರಿತಾ ಇದ್ದೆ, ಸಾಹಿತ್ಯ ಬರಿತಾ ಇದ್ವಿ. ಹೌದು ಖಂಡಿತ ಅವರಿಂದನೇ ಇವತ್ತು ನಾನು ಹಲವಾರು ಸಿನಿಮಾಗಳಿಗೆ ಲಿರಿಕ್ಸ್ ಬರ್ದಿದ್ದೀನಿ, ಆಲ್ಬಮ್ ಸಾಂಗ್ ಲಿರಿಕ್ಸ್ ಬರ್ದಿದ್ದೀನಿ. ಅವರು ಈಗ ಅವ್ರು ಕೂತ್ಕೊಂಡು ಬರಿತಾ ಇರ್ಬೇಕಾದ್ರೆ ನಾನು ಹೇಳ್ತಾ ಇರೋದು ಯಾವುದೋ ಒಂದು ಲೈನಲ್ಲಿ ನೋಡ ಇದು ಒಂದು ಲೈನ್ ಹೇಳಿ ಯಾವುದೋ ಅಂತ ನಾನು ಟಕ್ಕಂದಂಗೆ ಹೇಳಿದಾಗ ಚೆನ್ನಾಗಿದೆ ಅಂತ ಹೇಳ ಬರೆಯುವ ಶಕ್ತಿ ಅವರಿಂದನೇ ಅವರಿಂದನೇ ಹಾ ಈಗೆಲ್ಲ ಒಂದು ಸಿಚುವೇಶನ್ ನೋಡಿ ಟಕ್ಕನಾಗಿ ಒಂದು 4 ಹೇಳ್ತೀನಿ ಹಂಗೆ ನಮಗೆ ಟಕ್ಕನಾಗಿ ನೋಡಿ ದೇವ್ರ ಹೆಂಗ್ ಹೊಲ್ದಿರೋದು ನಿಮ್ಗೆ. ಹೌದು ಇದು ಆಯಿತು. ಇದಾದ್ಮೇಲೆ ಸರಿಗಮಪ್ಪಗೆ ಆಡಿಷನ್ ಕರೆದು ಹೋದೆ. ಆಡಿಷನ್ ಕೊಟ್ಟೆ, ಸೆಲೆಕ್ಟ್ ಆಗಲಿಲ್ಲ. ಮತ್ತೆ ಹೋದೆ, ಆಡಿಷನ್ ಕೊಟ್ಟೆ, ಸೆಲೆಕ್ಟ್ ಆಗಲಿಲ್ಲ. ಮತ್ತೆ ಆಡಿಷನ್ ಕೊಟ್ಟೆ, ಸೆಲೆಕ್ಟ್ ಆಗಲಿಲ್ಲ. ಸುಮ್ಮನಾಗ್ಬಿಟ್ಟೆ. ಅಂದ್ರೆ 3 ಸಲ ಹೋಗಿ ವಾಪಸ್ 4 ಸಲ ಹೋಗ್ಬಿಟ್ಟೆ, ಸುಮ್ಮನಾಗ್ಬಿಟ್ಟೆ ಮೇಡಮ್. ಬೇಜಾರಾಗೋಯ್ತು. ಸೊ ಯಾಕೋ ಆಗಲ್ಲ ಬಿಡು ಏನಂತ ಹೇಳಿದ್ರು. ಈ ಸರ್ ಕಡೆಯಿಂದ ವಿಮನೋರ್ ಸರ್ ಎಲ್ಲ ಪರಿಚಯ ಆಗಿದೆ ನನಗೆ. ವಿಮನೋರ್ ಸರ್ ಸುಮಾರು ಸಿನಿಮಾಗಳಿಗೆ ಹೋಗಿ ಅವ್ರ ಜೊತೆ ಕಂಪೋಸ್ ಮಾಡೋದು, ಬರೆಯೋದು, ಹಾಡೋದು, ಟ್ರ್ಯಾಕ್ ಸಿಂಗಿಂಗ್ ಅಂದರೆ ಬಿಫೋರ್ ಪ್ಲೇಬ್ಯಾಕ್ ಸಿಂಗರ್ ಆಡೋಕ್ಕಿಂತ ಮುಂಚೆ ನಾವು ಟ್ರ್ಯಾಕ್ ಸಿಂಗಿಂಗು, ಕೋರಸ್ಸು, ಆಮೇಲೆ ಈ ಸಿನಿಮಾಗಳಿಗೆ ಹಿನ್ನೆಲೆ ಗಾಯನ, ರೀ ರೆಕಾರ್ಡಿಂಗು, ಅಲ್ಲೆಲ್ಲ ಕೋರಸ್ಗಳು ಮಿಕ್ಸ್ ಮಾಡೋದು, ಅದಕ್ಕೆಲ್ಲ ಹೋಗ್ತಾ ಇದ್ದೆ ನಾನು. ಈಗ ಹೋಗ್ತಾ ಇರಬೇಕಾದ್ರೆ ಒಂದು ವಿಶೇಷವಾದ ದಿನ ನನ್ನ ಜೀವನದಲ್ಲಿ ಪ್ಲಸ್ ಪಾಯಿಂಟ್. ಒಂದು ಯಾವುದೋ ಸಿನಿಮಾಗೆ ರೀ ರೆಕಾರ್ಡಿಂಗ್ ಮಾಡ್ತಿದ್ದೆ ಅಬ್ಬಯ್ಯನಹಳ್ಳಿ ಸ್ಟುಡಿಯೋ, ಬಾಲಾಜಿ ಸ್ಟುಡಿಯೋ ಅಂತ ಇದೆ ಅಬ್ಬಯ್ಯನಹಳ್ಳಿ ಸ್ಟುಡಿಯೋ ಒಳಗಡೆ. ಆ ಬಾಲಾಜಿ ಸ್ಟುಡಿಯೋದಲ್ಲಿ ರೀ ರೆಕಾರ್ಡಿಂಗ್ ಅಂತ ಹೋಗಿದ್ದೆ. ಅಷ್ಟೊತ್ತಿಗೆ ಈ ಯಾವುದೋ ಇನ್ನೊಂದು ಸೀಸನ್ 17 ಒಂದು ಆಡಿಷನ್ ಕಂಪ್ಲೀಟ್ ಆಗೋಗ್ಬಿಟ್ಟಿತ್ತು. ಅದು ಜಿ ಕನ್ನಡ. ನಾನು ಆಡಿಷನ್ಗೆ ಹೋಗಿರಲಿಲ್ಲ, ಬೇಜಾರಾಗ್ಬಿಟ್ಟಿದ್ದೆ ನಂಗೆ. ಅಯ್ಯೋ ನಾವು ಹೋಗಿ ಸೆಲೆಕ್ಟ್ ಮಾಡಲ್ಲ ಬೇಡ ಅಂತ ಸುಮ್ಮನೆ ಆಗ್ಬಿಟ್ಟಿದ್ದೆ. ಸರಿ ಲಂಚ್ ಟೈಮಿಗೆ ಈಚೆ ಬಂದ್ವಿ ನಾವು ಬಾಲಾಜಿ ಸ್ಟುಡಿಯೋದಿಂದ. ಲಂಚ್ ಟೈಮ್ ಈಚೆ ಬಂದ್ಮೇಲೆ ಆಡಿಷನ್ ನಡೀತಾ ಇತ್ತು ಜಿ ಕನ್ನಡ ಅಲ್ಲೇ. ಅಲ್ಲಿ ಒಬ್ಬರು ಸಚಿನ್ ಸರ್ ಅಂತ ನನಗೆ ಪರಿಚಯ ಇದ್ರು, ಅವ್ರನ್ನ ಮರೆಯಂಗಿಲ್ಲ ನಾನು. ಸರ್ ನಮಸ್ಕಾರ ಸರ್. ಓ ಏನಪ್ಪ ಇಲ್ಲಿ ಎಲ್ಲಿ ಸಂಸಾರ ರೀರಾಕಣಿಗೆ ಸರ್ ವಿಮಾನವ್ರು ಸರ್ ಬಂದಿದ್ವಿ. ಸರ್ ಆಡಿಷನ್ ಮುಗಿದೋಯ್ತಲ್ವ, ಇದು ಒಂದು 25 ಜನಕ್ಕೆ ಅವತ್ತು ಟೈಮ್ ಸಾಕಾಗ್ಲಿಲ್ಲ, ಅವ್ರೊಂದು 25 ಜನ ಇಲ್ಲಿಗೆ ಬರೋಕ್ಕೆ ಹೇಳಿದ್ವಿ, ಮಾಡ್ತಾ ಇದ್ವಿ ಅಷ್ಟೇ, ಅದೆಲ್ಲ ಆಡಿಷನ್ ಮುಗಿದೋಗಿದೆ. ಸರ್ ನಾನು ಕೊಡ್ಲಾ ಅಂತ ಸುಮ್ಮನೆ ನೋಡಿ ಸುಮ್ಮನೆ ನಾನು ಕೊಡ್ಲಾ ಕೊಡು, ಅದರಲ್ಲೇನು ಚೆನ್ನಾಗಿ ಪರಿಚಯ ಇದೆ ನನಗೆ, ಕೊಡು ಅದರಲ್ಲೇನು. ತುಂಬ ಅಪ್ಲಿಕೇಶನ್ ಕೊಟ್ಟರು, ಟಕ ಅಪ್ಲಿಕೇಶನ್ ಫಿಲ್ ಮಾಡಿದೆ. ಸರಿ ಅಲ್ಲಿ ಮೇಲ್ಗಡೆ ಕ್ಯಾಮ್ರಾ ಇದೆ, ಒಂದು 3 ಸಾಂಗ್ ಹಾಡೋದು.
ನಾನು ಪ್ರಾಕ್ಟೀಸ್ ಮಾಡಿಲ್ಲ ಏನಿಲ್ಲ. ಯಪ್ಪ ದೇವ್ರೆ ಯಾವ್ದು ಹಾಡೋದು ಹೋದೆ ಮೇಡಮ್, ದೇವ್ರ ಮೇಲೆ ಭಾರ ಹಾಕಿ, ದೇವ್ರೆ ಏನಾದರೂ ಆಗಲಿ ಈ ಸಲ ಜಯವಾಗಲಿ ಕಂಡು ಹೋದೆ ರೂಮ್ಗೆ. ಮೇಡಮ್ ಅವರು ಕೊಟ್ಟರೆ ಎಲ್ಲ ರೆಡಿ ಸರ್, ರೆಡಿ ಇದ್ದೀರಾ? ನಾನು ರೆಡಿ ಇಲ್ಲ ಆಕ್ಚುಲಿ. ನಾನು ಯಾವ ಸಾಂಗ್ ಆಡ್ಬೇಕು ಮೆಂಟಲಿ ಯು ಆರ್ ನಾಟ್ ಪ್ರಿಪೇರ್ಡ್ ಆಕ್ಚುಲಿ. ಅಂದ್ರೆ ಧೈರ್ಯ ನನಗೆ, ಏನೋ ಒಂದು ಆಡ್ತೀನಿ ಅಷ್ಟೇ. ಈ ಸಲ ಹಾಡ್ಲೇಬೇಕು. ಹೋಗಿ ನಿಂತ್ಕೊಂಡೆ, ಸರಿ ಮೈಕೆಲ್ಲ ಕೊಟ್ಕೊಂಡು ಹೆಡ್ಫೋನ್, ಸರಿ ಓಕೆ ನಿಮ್ಮ ಪರಿಚಯ ಮಾಡಿ, ನಾನು ಪರಿಚಯ ಮಾಡಿಕೊಟ್ಟೆ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ಬರಿದೆ ಮಾತೆ ಕಿನ್ನು ಅರಿತು ಬೇಡುವೆನಯ್ಯ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ಬರಿದೆ ಮಾತೆ ಕಿನ್ನು ಅರಿತು ಬೇಡುವೆನಯ್ಯ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ಈ ಸಾಂಗ್ ಹಾಡದೆ ಮೇಡಮ್ ಜೋರಾಗೆ ಎಲ್ಲರೂ ಕೆಳಗಡೆ ಇರೋರೆಲ್ಲ ಮೇಲ್ ಬಂದ್ರು, ಯಾರು ಎಷ್ಟು ಜೋರಾಗಿ ಆಡ್ತಾ ಇದ್ರು, ಯಾರು ಎಷ್ಟು ಜೋರಾಗಿ ಆಡ್ತಾ ಇದ್ದಾರೆ ಅಂತ. ವಾಯ್ಸ್ ನಮ್ದು ಔಡ್ ವಾಯ್ಸ್ ಜೋರಾಗಿ ಬರ್ತಾ ಇತ್ತು. ಕಂಠ ಚೆನ್ನಾಗಿ. ಅವರು ಸರ್ ಇನ್ನೊಂದು ಸಾಂಗ್ ಹಾಡಿ, ನಾನು ಮಾರಿಕೊಂಡು ಹೋರಿಂಗ ಜೋರಾಗಿ ಆಡ್ತಾ ಇದ್ದೀನಿ, ಖುಷಿ ಒಂದ್ ಕಡೆ ಖುಷಿ. ಆಮೇಲೆ ಸರ್ ಒಂದು ಯಾವ್ದಾದ್ರು ಭಾವಗೀತೆ ಆ ಥರ ಅಶ್ವಥ್ ಅವ್ರದ್ದು ಇಡೀ ಸ್ಟುಡಿಯೋಗೆ ಕೇಳಿಸ್ತಾ ಇದ್ದೆ, ಅಷ್ಟು ಜೋರಾಗಿ ಆಡ್ತಾ ಇದ್ದೆ. ನಾನು ಆಡ್ತಾ ಇದ್ದೀನಿ ಸುಮ್ಮನೆ. ಅವ್ರು ಕ್ಯಾಮ್ರಾ ಪಕ್ಕದ ರೂಮ್ನವರೆಲ್ಲ ಕ್ಯಾಮ್ರಾಮನ್ಗಳು ಬಂದು ಸಾರು ಚಿಕ್ಕ ವಾಲ್ಯೂಮ್ ಕಮ್ಮಿ ಮಾಡಿ ಸರ್, ಅಲ್ಲಿ ಡಿಸ್ಟರ್ಬ್ ಆಗ್ತಾ ಇದೆ ಬೇರೆ ಕಂಟೆಸ್ಟೆಂಟ್ಗೆ ಅಂತ. ಅಯ್ಯೋ ನಾನು ಹೆಂಗೆ ಇರೋದು ಆಡೋದೇ. ಸರಿ ಆಯಿತು ಮೇಡಮ್ ಆಡ್ಬಿಟ್ಟೆ ಸರ್, ಆಯಿತು ಓಕೆ ಅಂತ ಹೇಳ್ಬಿಟ್ಟು ಕೆಳಗಡೆ ಒಂದು ರೂಮ್ಗೆ ಹೋಗಿ ಅಲ್ಲಿ ಕರೀತಾರೆ. ಅಂಬಿಕಾ ಅಂತ ಅವರು ಮೇಡಮ್, ಅವರು ಕೋಆರ್ಡಿನೇಟರ್. ಸರಿ ಕರೆದು ಕುಂಡಿಸ್ಕೊಂಡು ನನ್ನ ಹಿಸ್ಟ್ರಿನೆಲ್ಲ ಕೇಳಿದ್ರು, ಯಾವ ಊರು, ಏನು ಕತೆ ಮಾಡ್ತೀರಾ ನೀವು, ಎಲ್ಲಿದ್ರಿ ನೀವು ಇಷ್ಟು ದಿನ, ಏನು ಕತೆ ನೀವು ಮೇಡಮ್, ನಮಗೂ ಅಡ್ಮಿಷನ್ ಕೊಟ್ಕೊಟ್ಟು ಸಾಕಾಗಿತ್ತು, ಇವತ್ತೇನು ಹಾಸ್ಪಿಟಲ್ ಬಂದೆ ಹಾಡಿದ್ದೀನಿ ಮೇಡಮ್, ಹಿಂಗಾಯ್ತು ಅಂತೇಳಿ. ಸರಿ ಅವರೆಲ್ಲ ನನ್ನ ಹಿಸ್ಟ್ರಿ ಎಲ್ಲ ತೊಗೊಂಡು ಏನೇನು ಮಾಡ್ತೀವಿ, ಎಷ್ಟು ವರ್ಷದಿಂದ ಎಲ್ಲ ಹಾಡಿದ್ರಿ ಎಲ್ಲ ಆಯಿತು ಕೊಟ್ವಿ. ಮಾಮೂಲಿ ನಮ್ಮ ಕೆಲಸ ಮತ್ತೆ ರೀ ರೆಕಾರ್ಡಿಂಗ್, ಊಟ ಮಾಡ್ಕೊಂಡು ಮತ್ತೆ ರೀ ರೆಕಾರ್ಡಿಂಗ್ ಹೋದ್ವಿ. ನಾನು ಇದು ಬಿಟ್ಬಿಟ್ಟೆ, ಸುಮ್ಮನೆ ಬಂದೆ ಹಾಡ್ದೆ, ಚಾನ್ಸ್ ಬಿಟ್ಬಿಟ್ಟೆ. ಬಟ್ ಒಳ್ಳೇದೇ ಆಗಿದೆ ನಿಮಗೆ. ಓ ಮೇಡಮ್ ಆಯಿತು ಎಲ್ಲ ರೀ ರೆಕಾರ್ಡಿಂಗ್. ಸಂಕ್ರಾಂತಿ ಹಬ್ಬದ ದಿನ ಬೆಳಿಗ್ಗೆ ಎದ್ದು ಸ್ನಾನ ಗಿನ ಮಾಡ್ಕೊಂಡು ಪೂಜೆ ಮಾಡ್ತಾ ಇದ್ದೆ. ಫೋನ್ ಬಂತು, ನನಗೆ ಫೋನ್ ಬಂತು. ಆ ಫೋನಲ್ಲಿ ಜಿ ಎಂಟರ್ಟೈನ್ಮೆಂಟ್ ಅಂತ ಟ್ರೂ ಕಲರ್ ಕಾಣ್ತು. ಮಂಗಳಾರ ತಟ್ಟೆಯಲ್ಲಿ ಇಟ್ಬಿಟ್ಟು ಪೂಜೆ ಮಾಡಿದ ಮಂಗಳಾರ ತಟ್ಟೆಯಲ್ಲಿ ಇಟ್ಬಿಟ್ಟು ಲೀಲೆ ಝೀದ ಫೋನ್ ಗೊತ್ತಾಯ್ತಿರಿ ನೋಡ್ತೀನಿ ಅಂತ ಆನ್ ಮಾಡಿಲ್ಲ. ನಮಸ್ಕಾರ ಸರ್. ನಮಸ್ಕಾರ. ಏನು ಅವಾಗ ನನಗೆ ಇನ್ನೊಂದೇನು ಮಂಜು ಅಂತ ಕರೀತಾ ಇದ್ರು ನನ್ನ. ಆ್ಯಕ್ಚುಲಿ ಯಾಕೆ ಸರ್ ಕೇಳ್ತೀನಿ, ಅದು ಸ್ವಾರಸ್ಯ ಏನಂದರೆ, ಈ ನಾವು ಹಳ್ಳಿ ಕಡೆ ಕಂಬದ ರಂಗಯ್ಯ ಅಂತ ಇಷ್ಟು ಉದ್ದ ಹೆಸರು, ಎಲ್ಲ ಏನೋ ಕಂಬ 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 ಅಂತ ನಮ್ಗೆ ಆಡ್ಕೊಳ್ಳೋರು. ನಮ್ಗೆ ಇದೊಂಥರ ಮುಜುಗರ, ಅಯ್ಯೋ ಏನು ಕಂಬದ ರಂಗಯ್ಯ ಹೌದು ಮಸಾಲೆ ಮಂಜು ಅಂತ ಹೇಳಿ ನಾನು ಕರಿತಾ ಇದ್ರು. ಸ್ವಲ್ಪ ಈ ಸ್ಟಾರ್ ಸಿಂಗರ್ಗೆ ಹೋದಾಗ ವಿಜಯ್ ಪ್ರಕಾಶ್ ಅವರು ಒಳ್ಳೆ ಹಾಡು ಮಸಾಲೆ ಹಾಕ್ತಿ ಹಂಗೆ ಹಿಂಗೆ ಅಂತ ಹೇಳಿದ್ರು. ಈ ನಿರಂಜನು ಕಾವ್ಯ ಅಂಕರಿಂಗು ಅವರು ಮಸಾಲೆ ಮಂಜು ಅಂತ ಇಟ್ಬಿಟ್ರು, ಕಾಲು ಎಳೆದ್ಬಿಟ್ಟು ಮಸಾಲ ಮಂಜು ಅಂತ ಇಟ್ಬಿಟ್ರು. ಅದು ಹಂಗೆ ಹೋಗ್ತಾ ಇತ್ತು. ಸರಿ ಮಸಾಲ ಮಂಜು ಅವರ ಸರ್ ನಮಸ್ಕಾರ ಸರ್. ಸರಿ ನೀವು ಮೆಗಾ ಆಡಿಷನ್ಗೆ ಸೆಲೆಕ್ಟ್ ಆಗಿದ್ದೀರಾ, ಜಿ ಸರಿಗಮಪದಲ್ಲಿ ಮಾತಾಡ್ತಿರೋದು ಸರ್. ನಿಜ ಹೇಳಿ ಸರ್, ನನಗೆ ಡೌಟ್ ಯಾರ ಲೇಡಿ ಮೇಡಮ್, ನಿಜ ಹೇಳಿ ಮೇಡಮ್, ತಮಾಷೆ ನಾನು ಸೀರಿಯಸ್ ಆಗಿ ಮೇಡಮ್. ಇಲ್ಲ ಕಣ್ರಿ ನಿಜವಾಗ್ಲೂ ನೀವು ಮೆಗಾ ಆಡಿಷನ್ಗೆ ಸೆಲೆಕ್ಟ್ ಆಗಿದ್ದೀರಾ, ನಾವು ಫೋನ್ ಮಾಡ್ತೀವಿ, ನೀವು ಬನ್ನಿ ಯಾವಾಗ ಡೇಟು ಅಂತ ಮೆಗಾ ಆಡಿಷನ್ ಹೇಳ್ತೀವಿ, ಸಾಂಗ್ ಲಿಸ್ಟ್ ಕಳಿಸಿ ಹತ್ತು ಅಂತ ಹೇಳ್ಬಿಟ್ರು. ನನಗೆ ಹೇಳಿ ಅಲ್ಲಿ ಮಂಗಳಾರತಿ ಮಾಡಿದ್ರ ಪೂರ್ತಿ ಅದು ಕೇಳಿಸಿ ಇಟ್ಬಿಟ್ಟು ಕುಣಿದಾಡ್ತಾ ಇದ್ದೀನಿ ಮನೇಲಿ. ಮೆಗಾ ಆಡಿಷನ್ಗೆ ಸೆಲೆಕ್ಟ್ ಆದ್ರೆ ನಾನು ಅಲ್ಲಿಂದ ಸೆಲೆಕ್ಟ್ ಆಗಿ ಆಗ್ತೀನಿ ಅನ್ನೋ ನನಗೆ ಕಾನ್ಫಿಡೆಂಟ್. ನಾನು ಆಡೇ ಆಡ್ತೀನಿ ಬಿಡಲ್ಲ ಅನ್ನೋ ಒಂದು ಭರವಸೆ ನನಗೆ, ನನ್ನ ಮೇಲೆ ನನಗೆ ಭರವಸೆ ನಂಬಿಕೆ.
ಸರಿ ಆಯ್ತು ಕುಂದಾಡ್ಬಿಟ್ಟೆ ಮೊಬೈಲ್ ಇಟ್ಬಿಟ್ಟು ಆಮೇಲೆ ಪೂಜೆ ಗೀಜೆ ಎಲ್ಲ ಮಾಡಿ ಗಳಿಗೆ ಎಷ್ಟು ಖುಷಿ ಅಲ್ವಾ ನಿಜ. ಆ ಸಂಕ್ರಾಂತಿ ಮನೆಗಿಲ್ಲ, ಹೌದು. ಆ ಎಳ್ಳು ಬೆಲ್ಲ ಆ ಪೂಜೆ ನೋಡಿ ಅಷ್ಟು ದಿವಸದ ಕಹಿ ಇವಾಗ ಬೆಲ್ಲ. Yes. ಹಂಗಾಗಿ ಹೌದು. ಮೆಗಾ ಆಡಿಷನ್ ಬಂತು ಮೇಡಮ್. ಮೆಗಾ ಆಡಿಷನ್ಲಿ ಏನು ಟೆನ್ಷನ್, ಎಲ್ಲರಿಗೂ 106 ಜನ ಇದ್ದಾರೆ ಮೆಗಾ ಆಡಿಷನ್ಗೆ, ಎಲ್ಲ ಕಂಟೆಸ್ಟೆಂಟ್ಸ್. ಅವ್ರು ನೋಡಿ ಎಲ್ಲ ಒಂಥರ ಭಯ ಆಯ್ತಾ? ಭಯ ಆಗದೆ ಇರುತ್ತಾ ಅಂದ್ರೆ ನನಗೇನಂದ್ರೆ Confidence. ಧೈರ್ಯ, ನಾನು ನಿಂತ್ಕೊಂಡು ಹಿಂಗೆ ಆಡ್ಬಿಡ್ತೀನಿ ಜೋರಾಗಿ ಅನ್ನೋದು ನಿಮ್ಗೆ ಫುಲ್ ಕಾನ್ಫಿಡೆನ್ಸ್. ಎಸ್ ಓಕೆ, ಕರೆಕ್ಟ್. ಅದೊಂದು ಮೇಡಮ್ ಆಯ್ತು, ಮೆಗಾ ಆಡಿಷನ್ ಬಂತು. ಆ ದಿವಸದ ಎದುರು ನೋಡ್ತಾ ಇದ್ದಿದ್ದು ಗಳಿಗೆ ಬಂತು. ಮೆಗಾ ಆಡಿಷನಿಗೆ ಕರೆದ್ರು, ಬಂದು ನಿಂತ್ಕೊಂಡೆ. ಇದು ಮಂಜು, ಮಸಾಲಾ ಮಂಜು ಅವರು ಎಲ್ಲ ಹಿಂಗೆ ನೋಡ್ತಾ ಇದ್ರು ನನಗೆ. ಗುರುಗಳು ನಾನು ನೋಡಿದ್ರು ಅವ್ರು ಏನು, ಯಾಕಂದ್ರೆ ಅಲ್ಲಿ ಗೊತ್ತಾಗುತ್ತೆ ಯಾರನ್ನು ಗೊತ್ತು ಅಂತ ಹೇಳಿ ಇದು ಮಾಡ್ಕೊಳಂಗಿಲ್ಲ, ಎಲ್ಲ ಸುಮ್ಮನೆ ಕೂತ್ಕೊಂಡಿದ್ರು. ಆಯ್ತು ಸರಿ, ಎಲ್ಲ ಕಣ್ಣಿಗೆ ಬಟ್ಟೆ blindfold ಮಾಡ್ತಾರೆ, ಕಣ್ಣಿಗೆ ಬಟ್ಟೆ ಕಟ್ಕೊಂಡು ನನ್ನ ಹಾಡು ಶುರುವಾಯಿತು ಮೆಗಾ ಆಡಿಷನ್. ಪಾಲನ ಮರಳಿ ಬಳಿಗೈವ ಕೃಪೆಯ ಜಾರತನ ಸದೆ ಬಡಿವ ಸಂಭ್ರಮದ ನೆಪ, ರಾಮನಾವತಾರ ರಘುಕುಲ ಸೋಮನ ಅವತಾರ. ಜೋರಾಗಿ ಹಾಡ್ತಾ ಇದ್ದೀನಿ. ಹಿಂಗೆ ಫಸ್ಟೇ ತೆಗೆದ್ಬಿಟ್ರು, ಫಸ್ಟ್ ಲೈನ್ ಆಗ್ತಿದೆ ತೆಗೆದ್ರು, ರಾಜೇಶ್ ಕೃಷ್ಣನ್ ಸರ್ ತೆಗೆದ್ರು, ವಿಜಯ್ ಪ್ರಕಾಶ್ ಅವ್ರು ತೆಗೆದ್ರು, ಒಬ್ರು ತೆಗ್ದಿಲ್ಲ. ಯಾರು? ಅರ್ಜುನ್ ಜನ ಅವ್ರು ತೆಗ್ದಿಲ್ಲ. ಫಸ್ಟ್ ಲೈನ್ಗೆ 3 ಜನ ತೆಗೆದ್ಬಿಟ್ರು. ರಾಮನ ಅವತಾರ ರಘುಕುಲ ಸೋಮನ ಅವತಾರ. ಈ ಹಾಡು ನಾವು ಪ್ರಾಕ್ಟೀಸ್ ಎಲ್ಲ ಮಾಡಿದ್ವಿ. ನಾನೊಂದು 10 ಸಾಂಗ್ ಕೊಟ್ಟಿದ್ದೆ ನನಗೆ, ಅವರು ಒಂದು 3 ಕೊಟ್ಟಿದ್ದು ನನಗೆ. ಈ 3ರಲ್ಲಿ ಯಾವ್ದು ನಿಮಗೆ ಬೆಸ್ಟ್ ತಗೊಳ್ಳಿ ಅಂತ. ನಾನು ರಾಮನ ಅವತಾರ ತಗೊಂಡೆ, ಯಾಕಂದ್ರೆ ನನ್ನ ಆ ಲೌಡ್ ವಾಯ್ಸ್ಗೆ ಅದು ಐ ಪಿಚ್ಚಲ್ಲಿ ಸಾಂಗ್. ಆಮೇಲೆ ನನಗೆ ತುಂಬಾ ಇಷ್ಟ ಸಾಂಗ್ ಅದು. ಇಡೀ ರಾಮಾಯಣನೇ ಬರುತ್ತೆ ಸಾಕತ್ತೆ. ಆಡದೆ ಮೇಡಮ್, ತೆಗೆದಾದ್ಮೇಲೆ ಲಾಸ್ಟಿಗೆ ಸಾಂಗ್ ಮುಗಿದ ಮೇಲೆ ಅರ್ಜುನ್ ಜನ ತೆಗೆದ್ರು. ಅಲ್ಲಿಗೆ ಸೆಲೆಕ್ಟ್ ಇಲ್ಲ. ಒಬ್ರು 3 ಜನ ತೆಗೆದ್ರು, ಅವ್ರೊಬ್ರು ಸಾಂಗ್ ಮುಗಿದ್ಮೇಲೆ ತೆಗೆದ್ರೆ ಸೆಲೆಕ್ಟ್ ಇಲ್ಲ. ಸರಿ ಕಮೆಂಟ್ ಮಾಡಿ, ಏನಪ್ಪ ನಿನ್ನ ವಾಯ್ಸು ಇಷ್ಟು ಜೋರಾಗಿ ಆಡ್ತೀನಿ ನೀನು. ಇವರು ವಿಜಯ್ ಪ್ರಕಾಶ್, ಏನಿದು ವಾಯ್ಸು ನಿಮ್ಮದು, ಏನಪ್ಪ ಇಷ್ಟು ಐ ಪಿಚ್ಚಲ್ಲಿ ಹಿಂಗೆ ಆಡ್ತೀನಿ ನೀನು, ಸೂಪರಪ್ಪ, ನನ್ನ ಕಡೆಯಿಂದ ನೀನು ಸೆಲೆಕ್ಟ್ ಅಂತ ಹೊಡೆದು. ಸರಿ, ರಾಜೇಶ್ ಕೃಷ್ಣನು ಅವ್ರು ಫುಲ್ ಖುಷಿ. ಫಸ್ಟೇ ಫಸ್ಟೇ ಬ್ಲೈಂಡ್ ಕೊಟ್ಟು ತೆಗ್ಬಿಟ್ರು. ಓಕೆ ಅಂತ ಅರ್ಥ ತೆಗೆದ್ರೆ ಸರಿ. ಅವ್ರದ್ದು ಏನು ಅಬ್ಜೆಕ್ಷನ್ ಎಲ್ಲ ಆಗೋಯ್ತು. ಮಹಾಗುರುಗಳು, ಎಲ್ಲಿದ್ದು ನೀನು ಕರಿಯಾ, ಎಲ್ಲಿದ್ದು ಕರಿ ದ್ವಾರಕೇಶ್ ಕಣ್ಣ ಕಾಣ್ತಿದ್ದೆ ನಾವು. ತುಂಬ ಚೆನ್ನಾಗಿದೆ ಮೇಡಮ್, ಏನು ವಾಯ್ಸು ಅದು ಹಿಂಗೆ. ಆ ಶಿರ್ಕಾಳಿ ಗೋವಿಂದರಾಜನ್ ಅಂತ ಹಾಡಿದ್ದು ಆ ಹಾಡು, ತುಂಬಾ ಕಷ್ಟ ಸಾಂಗ್ ಅದು. ತುಂಬಾ ಈ ಪಿಚ್ ಕಷ್ಟ ಸಾಂಗ್. ಆಮೇಲೆ ಅಲ್ಲೂ ಓಕೆ ಆಯ್ತು. ಅರ್ಜುನ್ ಜನ್ಯ ಕೇಳು, ನಾನು ಏನಕ್ಕೆ ತೆಗಿಲಿಲ್ಲ ಅಂದ್ರೆ ನಿನ್ನ ಹಾಡು ಕೇಳ್ಬಿಡೋಣ ಹಂಗೇನೆ ಪೂರ್ತಿ. ಅವರು ಸ್ವಲ್ಪ ಆರ್ಕೆಸ್ಟ್ರಾ ಬೇಸಿಕ್ಕಿಂದ ಬಂದವರು, ಹಂಗಾಗಿ ನಾನು ಸುಮಾರು ಕಡೆ ಹಾಡು ಕೇಳ್ಬಿಟ್ಟಿದ್ದೀನಿ. ಏನಪ್ಪ ಹಾಡು ವಾಯ್ಸು, ನಿನ್ನಂತ ಕಂಠ, ಒಂದು ಹರಿಕತೆ ಕಂಠ, ಈ ಥರದಲ್ಲೂ ನಮ್ಮ ಟೀಮ್ ನಮ್ಮ ಇದಕ್ಕೆ ಬೇಕು ಅಂತ ಸೆಲೆಕ್ಟ್ ಆಗೋಯ್ತು. ನೋಡಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗೋಯ್ತು. ಈ ಹೆಸರಿಂದ ಕೇಳ್ರಿ, ಅಲ್ಲೇನೆ ಮೆಗಾ ಆಡಿಷನ್ ಅಲ್ಲಿ ಆ ಹೆಸರಿಂದ. ಆಮೇಲೆ ನಿಂಗೇನಂದ ಮಸಾಲಾ ಮಂಜು ಅಂದ್ಕೊಂಡು ನಿಂದೇನೋ ಬೇರೆ ಹೆಸರು ಕೇಳಿದಿನಲ್ಲ, ಹಂಸಲೇಖ ಅವ್ರು ಹೇಳಿದ್ರು. ಈ ಜೀಕರ ಟೀಮ್ ಅವ್ರಿಗೆ ಹೇಳಿರ್ತಾರೆ, ಈಗ ಇದೇ ಸಾರ ಒಂದು ಹಾಕಿ ಅಂತ ಹೇಳಿದ್ರು. ಬೇಡ, ಸರಿ ಆಯ್ತು. ಹೌದು ಸರ್, ನನ್ನ ಹೆಸರು ಕಂಬದರಂಗಯ್ಯ ಅಂದು. ಆ ಕಂಬದರಂಗಯ್ಯ ಅಂದು ಎಷ್ಟು ಚೆನ್ನಾಗಿದೆ ಸರ್ ಹೆಸರು, ಸ್ಟ್ರಾಂಗ್ ಆಗಿದೆ ಕಣೋ, ಒಳ್ಳೆ ಫೋಕು. ಅದನ್ನೇ ಇಟ್ಕೋ ಇಲ್ಲ, ಇನ್ನದ ಮೇಲೆ ನೀನು ಕಂಬದ ರಂಗಯ್ಯ ಅನ್ನಸ್ ಮಾಡ್ಬಿಟ್ರು. ಅಲ್ಲಿಗೆ ಹೋಯ್ತದ ಮಂಜು ಮಹಾ ಕಂಬದ ರಂಗಯ್ಯ ಆಗೋಯ್ತು. ಎಲ್ಲಿ ಹಾಡು ಒಂದು ಹರ್ಕತೆ ಒಂದು ಲೈನ್ ಹಂಗೆ ಹಿಂಗೆ ಅಂತ ಹರ್ಕತೆ, ಅಲ್ಲಿ ಹರ್ಕತೆ ಇನ್ನೊಂದು ಲೈನ್ ಹಾಡ್ಸ್ಬಿಟ್ರು. ಅಲ್ಲಿ ಶನಿದೇವ್ರದ್ದು ಒಂದು 4-5 ಲೈನ್ ಜೋರಾಗಿ ಹಾಡ್ಬಿಟ್ಟೆ. ಇದು ಈ ಹರಿಕತೆ ಹಾಡಿದ್ನಲ್ಲ, ಇದು ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗೋದು. ಯಾರು ಹುರ್ಕತೆ ಹಿಂಗೆ ಆಡ್ತಾರೆ, ಕಂಬದ ರಂಗಯ್ಯ ಅಂತ, ಹಳ್ಳಿಯವನಂತೆ, ಹಂಗೆ ನಾ ಸ್ಟೋರಿ ಎಲ್ಲ. ಆಮೇಲೆ ವಿಷಯ ಗೊತ್ತಾಗಿ
ಇಡೀ ಕರ್ನಾಟಕದಲ್ಲೆಲ್ಲ, ಇಡೀ ಅಮೇರಿಕಾ, ಇದು ಆಸ್ಟ್ರೇಲಿಯಾ, ಸಿಂಗಾಪುರ್, ದುಬೈ, ಇಂಟರ್ನ್ಯಾಷನಲ್ ಲೆವೆಲ್ ತನಕ ಹೋಗ್ಬಿಟ್ಟಿದೆ, ಎಲ್ಲ ಕಡೆ ಹೋಗ್ಬಿಡ್ತು. ಈಗ ಝೀ ಇದೆ ಎಲ್ಲ ಕಡೆ. ಹಂಗಾಗಿ ತುಂಬಾ ಫ್ಯಾನ್ಸ್ ಉಟ್ಕೊಂಡ್ರು ನನಗೆ. ಆ ಝೀ ವೇದಿಕೆಯಿಂದ ಈಚೆ ಬಂದ್ಮೇಲೆ ಗೊತ್ತಾಯ್ತು ಇಷ್ಟು ಜನ ಫ್ಯಾನ್ಸ್ ಇದಾರ ನನಗೆ ಅಂತ. ಹೌದಾ? ನನಗೆ ಗೊತ್ತೇ ಇರ್ಲಿಲ್ಲ. ಯಾಕಂದ್ರೆ ನಮ್ಗೆ ಅಲ್ಲಿ ಪ್ರಾಕ್ಟೀಸ್ ಮಾಡು ಹಾಡು ಗೊತ್ತಾಗಲ್ಲ. ಈಚೆ ಬಂದ್ಮೇಲೆ ಅದು ಏನು ಅಭಿಮಾನ, ಅಯ್ಯೋ ಕಮ್ಮದ್ರಂಗರಲ್ಲ ತುಂಬಾ ಅಭಿಮಾನ ಮೇಡಮ್. ಆ ಜಡ್ಜಸ್ ಪೈಕಿಲಿ ನಿಮ್ಗೆ ಏನಾದ್ರು ಒಂದು ಟಿಪ್ಸ್ ಅಂತ ಕೊಟ್ರ ಅಥವಾ ಪ್ರತಿ ಹಾಡಿಗೂ ಕೊಡ್ತಾ ಇದ್ರು. ಅಂದ್ರೆ ನಾನು ವಿಶೇಷ ಏನಪ್ಪಾ ಅಂದ್ರೆ ಒಂದು ಹೊಸ ಹಾಡು ಆಡಿಲ್ಲ ಇಡೀ ಸೀಸನ್ ಅಲ್ಲಿ, ಬರೀ ಹಳೆ ಹಾಡುಗಳನ್ನೇ ಆಡಿರೋದು. ಅದರಿಂದಾನೇ ನಿಮ್ಗೆ ಗೆಲುವು ಸಿಗೋದು. ನಿಜ, ಒಂದು ನನಗೆ ಪ್ಲಸ್ ಪಾಯಿಂಟ್. ಈ ಗ್ರಾಮೀಣ ಸೊಗಡು ಹಳ್ಳಿ ಕಡೆ ಎಲ್ಲ ನಾನು ಜಾಸ್ತಿ ಇಷ್ಟಪಡದೆ ಯಾಕಂದ್ರೆ ಹಳೆ ಹಾಡುಗಳು. ನಿಜಕ್ಕೂ ಅದ್ರಲ್ಲಿ ರಿಲಿಕ್ಸು ಅಷ್ಟೇ ಅರ್ಥಪೂರ್ಣವಾಗಿರುತ್ತೆ, ಅದು ಕೇಳೋಕ್ಕೂ ಇಂಪಾಗಿರುತ್ತೆ. ಸೊ ಆ ಹಾಡಿರೋದ್ರಿಂದ ನೋಡಿ ಅದು ಅಷ್ಟು ತೂಕ ಇದೆ. ಖಂಡಿತ ಮೇಡಮ್, ಇದು ಇಲ್ಲಿಗೆ ನನ್ನ ಜರ್ನಿ ಬಂದಿದ್ದು. ನಿಜವಾಗ್ಲೂ ಖುಷಿ ಆಗತ್ತೆ ನಿಮ್ಮ ಜರ್ನಿ ಕೇಳಿದ್ರೆ. ಎಲ್ಲಿಂದ ಎಲ್ಲಿಗೆ ಸಂಬಂಧನೇ ಇಲ್ಲ ನಿಜಕ್ಕೂ. ಆ ಸೈಕಲ್ ಗ್ಯಾಪ್ ಅಲ್ಲಿ ಮದ್ವೆ ಆಗಿದ್ದು, ಹರಿಕತೆ ಇದ್ದು, ನಿಮ್ಮ ಅಣ್ಣ ಒಂದು ಟ್ವಿಸ್ಟ್ ಕೊಟ್ರು ನೋಡಿ, ಇವತ್ತಿಗೂ ನೀವು ಹಲೋ ಹಾಯ್ ಹೇಳ್ಬೇಕು, ನಿಮ್ಮ ಕೈ ಮುಗಿಬೇಕು. ಹೀಗಾಗಿ ಈಗ ನಾನು ಒಂದೆರಡು ಯೂಟ್ಯೂಬ್ ಅಲ್ಲಿ ಆಲ್ಬಮ್ ಸಾಂಗ್ ರಿಲೀಸ್ ಮಾಡಿದೀನಿ. ಒಂದು ವಿಧಿ ಹೌದೌದು, ನಾನು ಮ್ಯೂಸಿಕ್ ಮತ್ತೆ ಲಿರಿಕ್ಸ್ ಎಲ್ಲ ನಾನು ಮಾಡಿದ್ದೀನಿ. ಮತ್ತೆ ಬಡವ್ರ ಮಕ್ಕಳು ಬೆಳಿಬೇಕು ಅನ್ನೋದೊಂದು ನಿಮ್ಮ ಯೂಟ್ಯೂಬ್ ಚಾನಲ್ ಇದೆ, ನಮ್ಮ ಕಂಬದರಂಗಯ್ಯ ಅಂತ ಹೊಡ್ಬಿಟ್ಟು ನಾನು ಯೂಟ್ಯೂಬ್ ಚಾನಲ್ ಬಂದ್ಬಿಟ್ಟು ಅಲ್ಲಿ ರಿಲೀಸ್ ಮಾಡಿದ್ದೀನಿ. ಆಮೇಲೆ ಈಗ ಸಂಪೂರ್ಣವಾಗಿ ಒಂದು ಅರಬ್ಬಿ ಅನ್ನೋ ಒಂದು ಸಿನಿಮಾಗೆ ಸಂಗೀತ ನಿರ್ದೇಶನ ಮಾಡಿದ್ದೀನಿ ಫುಲ್ ನಾನೇ. ನೋಡಿ ಏನಂತಾರೆ, ಹಾರ್ಮೋನಿಯಂ, ನಾಟಕ, ಶನಿಮಾತ್ಮೇದಿದು ಅಲ್ಲಿಂದ ನೀವು ಸಿನಿಮಾ ತನಕ ಬಂದು ನೀವೇ ಪ್ರೊಡ್ಯೂಸ್ ಮಾಡ್ತಿದ್ದೀರಾ ಅಂದ್ರೆ ಸಂಪೂರ್ಣವಾಗಿ ಸಿನಿಮಾನು ಟೀಸರ್ ರಿಲೀಸ್ ಆಗಿದೆ, ಆಡಿಯೋ ರಿಲೀಸ್ ಮಾಡ್ತೀವಿ. ಈ ಆಡಿಯೋ ರಿಲೀಸ್ ಆಗ್ಬಿಟ್ಟಿದೆ. ಆಕ್ಚುಲಿ ಒಂದು ರಾಜಕೃಷ್ಣನ ಹಾಡಿದ್ದಾರೆ, ಇನ್ನೊಂದು ನಮ್ಮ ಚಂದನ್ ಶೆಟ್ಟಿಕರ್ ಹಾಡಿಸಿದ್ದೀನಿ, ಮತ್ತೆ ನಾನು ಡ್ಯೂಯೆಟ್ ಸಾಂಗ್ ಹಾಡಿದ್ದೀನಿ ಅರಬ್ಬಿ ಅನ್ನೋ ಸಿನಿಮಾ. ಆಮೇಲೆ ಈಗ ಇನ್ನೊಂದೆರಡು ಆಲ್ಬಮ್ ಸಾಂಗ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು ಒಂದು ಸಿನಿಮಾ ಡೈರೆಕ್ಷನ್ ಮಾಡಬೇಕು ಅಂತ ಒಂದು ಹೆಜ್ಜೆ ಇಟ್ಟಿದ್ದೀನಿ. ತುಂಬಾ ಒಳ್ಳೇದಾಗತ್ತೆ ಸರ್ ನಿಮ್ಗೆ. ನಿಮ್ಮ ಇರೋ ಈ ಟ್ಯಾಲೆಂಟ್ ಇದರಲ್ಲಿ ಬರೆಯೋ ಬಂಡಿ ಆಗ್ಲಿ, ಸಿಂಗಿಂಗ್ ಆಗ್ಲಿ, ಈ ತರ ಆಲ್ಬಮ್ಸ್ ಮಾಡೋದಾಗ್ಲಿ, ಆಲ್ ಓವರ್ ಎಲ್ಲ ಹೇಳ್ಬೇಕಂದ್ರೆ ಎಲ್ಲ ಟ್ಯಾಲೆಂಟ್ ಇರೋದ್ರಿಂದ ಖಂಡಿತ ದೇವ್ರು ನಿಮ್ಗೆ ಒಳ್ಳೇದು ಮಾಡ್ತಾರೆ. ಈ ಬ್ಯುಸಿ ಶೆಡ್ಯೂಲಲ್ಲಿ ಕೂಡ ನನಗೆ ಅಪಾಯಿಂಟ್ಮೆಂಟ್ ಕೊಟ್ಟು, ಯಾಕೆಂದ್ರೆ ನಾನು ನಿಮ್ಮ ಹಾಡಿಗೆ ತುಂಬಾ ಅಭಿಮಾನಿ ಸರ್. ನಾನು ಬಂದು ಹಾಡುಗಳು ಕೇಳ್ತಾ ಇದ್ದೆ, ನೀವು ಅಲ್ಲಿ ಆರ್ಕೆಸ್ಟ್ರಾ ಹಾಡಿದಾಗೆಲ್ಲಾನು, ಆಮೇಲೆ ಕೊರೋಕೆ ಸಿಂಗಿಂಗ್ ಅಲ್ಲಿ ಏನು ನಾನು ನಿಮ್ಮನ್ನು ಭೇಟಿ ಆಗಿದ್ದು ಅಕ್ಷರ ಕಮಲಾನಗರಲ್ಲಿ. ಅವತ್ತು ನಾನು ಅನ್ಕೊಂಡೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಾನು ಸರ್ ಕರೆಸಲೇಬೇಕು ನಮ್ಮ ಇಂಟರ್ವ್ಯೂಗೆ ಅಂತ ಹೇಳಿ ನನ್ನ ಕರೆಗೆ ಹೋಗ್ಬಿಟ್ಟಿದ್ದೀರಾ. ತುಂಬಾನೇ ಖುಷಿ ಆಗತ್ತೆ. ನಿಮ್ಮ ಕಡೆಯಿಂದ ಇನ್ನೊಂದು ವಿಶೇಷ ಅಂದ್ರೆ ನಮ್ಮ ಸಿನಿಮಾ ಮಹಿಳೆಯರ ಜೀವನದ ಬಗ್ಗೆನಿದೆ. ಒಂದು ಸಬ್ಜೆಕ್ಟ್ ತಗೊಂಡು ಚಿಕ್ಕ ಮಗು ಒಂದು 10 ವರ್ಷದ ಮಗುವಿಂದ ಹಿಡಿದು ಮುದುಕಿವರೆಗೂ ಒಂದು ಸಬ್ಜೆಕ್ಟ್ ತಗೊಂಡಿದ್ವಿ. ಆ ಸಬ್ಜೆಕ್ಟ್ ಅನ್ನ ಜನಗಳಿಗೆ ತಲುಪಿಸ್ಬೇಕು. ಒಳ್ಳೆ ಮೆಸೇಜ್ ಆ ಸಿನಿಮಾ ಹೇಳ್ತೀನಿ ನಿಮ್ಗೆ ಇಷ್ಟರಲ್ಲಿ. ಇನ್ನೊಂದ್ಸರಿ ಬಂದಾಗ ಆ ಸಿನಿಮಾ ಬಗ್ಗೆ ಸಂಪೂರ್ಣವಾಗಿ ಚಾನಲ್ ಇಂದನೂ ಒಂದು ಒಳ್ಳೆಯದಾಗಲಿ. ನಿಮ್ಮ ಚಾನಲ್ಲು ಬಹಳ ಎತ್ತರಕ್ಕೆ ಬೆಳೀಲಿ. ಖಂಡಿತ, ಥ್ಯಾಂಕ್ ಯು ಸರ್. ಕರ್ನಾಟಕದ ಮನೆ ಮನಗಳಲ್ಲಿ ಮೂಡಲಿ ಅವೇರ್ನೆಸ್ ಅಂದ್ರೆ ನಿಮ್ಮ ಚಾನಲ್, ನಿಮ್ಮ ಸುದ್ದಿಗಳ ಮುಖಾಂತರ ಸಾಮಾಜಿಕ ಕಳಕಳಿ ಮೂಡಲಿ. ಆಮೇಲೆ ನಿಮ್ಮ ಚಾನಲ್ನ ವಿವಿಧ ಬಗೆಯ ಕಾರ್ಯಕ್ರಮಗಳು ಸದಾ ನಿರಂತರವಾಗಿ ಸಾಗಲಿ. ಅದರಲ್ಲಿ ವಿಶೇಷವಾಗಿ ಜಂ ವಾಹಿನಿಯ ಅರ್ಥಪೂರ್ಣವಾದಂಥ ಕಾರ್ಯಕ್ರಮಗಳು, ದೈನಂದಿನ ಚಟುವಟಿಕೆಗಳು ಎಗ್ಗಿಲ್ಲದೆ ಎಲ್ಲ ಕಡೆ ಪಸರಿಸಲಿ, ಬೆಳಕಾಗಲಿ, ಹರಡಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮ್ಮ ಚಾನಲ್ಗೆ ಇಷ್ಟೊತ್ತು ನಿಮ್ಮ ಏನಂತಾರೆ, ನಿಮ್ಮ ಜೀವನ ಚರಿತ್ರೆಯನ್ನು, ನಿಮ್ಮ ಕತೆ ನನ್ನ ಜೊತೆ ಹಂಚ್ಕೊಂಡಿದ್ದಕ್ಕೆ ಏನು ಹೇಳಕ್ ಇಷ್ಟಪಡ್ತೀರಾ ಸರ್? ಅಂದ್ರೆ ನೀವು ಥ್ಯಾಂಕ್ಸ್ ಹೇಳೋದಾಗ್ಲಿ, ಒಂದು ಪರಿವರ್ತನೆ ಆಗಲಿ, ನಿಮ್ಗೆ ಯಾರಾದ್ರೂ ನೆನೆಸ್ಕೋಬೇಕು ಈ ಟೈಮಲ್ಲಿ ಅಂದ್ರೆ? ಮೇಡಮ್, ಒಂದೇ ಮಾತು, ಮನುಷ್ಯನಿಗೆ ತಾಳ್ಮೆ ಇಲ್ಲ. ಹೌದು, ಖಂಡಿತ. ಈ ತಾಳ್ಮೆ ಮತ್ತೆ ಬೇರೆಯವ್ರನ್ನ ಮಾತಾಡಿಸೋ ರೀತಿ
ಗೌರವ, ಖಂಡಿತ. ದೊಡ್ಡವ್ರಿಗೆ ಹಿರಿಯವರಿಗೆ ಗೌರವ ಕೊಡೋದು, ಖಂಡಿತ. ಆಮೇಲೆ ಒಬ್ರು ಬೆಳೆದವ್ರು ಅಂತೇಳಿ ಅಸೂಯೆ ಪಟ್ಕೋಬಾರ್ದು. ಅವ್ರ ತರ ನಾನು ಅವ್ರ ಕಾಲ್ ಎಳಿಬಾರ್ದು, ಕಾಲ್ ಎಳಿಬಾರ್ದು. ಅವ್ರು ಕಾಲ್ ಹಿಡ್ಕೊಂಡ್ ಬೇಕಾದ್ರೆ ಮೇಲೆ ಹೊತ್ತೋಗಿ, ಅದು ಇಲ್ವಲ್ಲ ಸರ್ ಈಗ. ಅದು ಮುಖ್ಯ. ಕಷ್ಟ. ಅವ್ರ ಹತ್ರನೇ ಮಾರ್ಗದರ್ಶನ ತಗೊಳ್ಳಿ. ಹೌದು. ಸರ್ ನನಗೂ ಹೇಳ್ಕೊಡಿ, ನನಗೂ ಖಂಡಿತ, ಹೇಳಿ. ಇದು ಒಂದು ಆ ತಾಳ್ಮೆನೆ ಮನುಷ್ಯನ ಬಹಳ ಎತ್ತರಕ್ಕೆ ತಗೊಂಡು ಹೋಗ್ತೈತೆ ಅನ್ನೋದಕ್ಕೆ ನೀವೇ ಸಾಕ್ಷಿ. ಖಂಡಿತ ಸರ್, ಖಂಡಿತ. ಅಷ್ಟೇ. ಆಮೇಲೆ ನಮ್ಮ ಈವೆಂಟ್ ಅಂದ್ರೆ ಗೀತಾ ಈವೆಂಟ್ ಮ್ಯಾನೇಜ್ಮೆಂಟ್ ಜಮ್ ವಾಹಿನಿ ಕಡೆಯಿಂದ ನಿಮ್ಗೊಂದು ಚಿಕ್ಕ ಕಾಣಿಕೆ ಸರ್. ಹೇಳಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮಸ್ಕಾರ ಎಲ್ಲ ವೀಕ್ಷಕರಿಗೆ. ಸ್ವದೇಶಿ ಉದ್ಯಮ ಅನ್ನುವಂಥ ಒಂದು ವಿಶೇಷವಾದ ಸಂಚಿಕೆಯನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಅದು ನಮ್ಮ ಶ್ರೀ ಗುರು ಸಾರ್ವಭೌಮ ಗುರುಗಳ ಒಂದು ಪಾದಾರವಿಂದಗಳಿಗೆ ಅರ್ಪಿಸ್ತಾ ಇದ್ದಾರೆ ಇದರಲ್ಲಿ ವಿಶೇಷ ಏನಂದರೆ, ಕರ್ನಾಟಕದಲ್ಲಿ ಆಗಿರ್ಬೋದು, ಇಡೀ ಇಂಡಿಯಾದಲ್ಲಿ ಆಗಿರ್ಬೋದು, ಕೈಗಾರಿಕೋದ್ಯಮ, ಆ ಬಿಸ್ನೆಸ್ ಏನೇನಿದೆ ಅದಕ್ಕೆ ಸಂಬಂಧಪಟ್ಟಂಥ ವಿಶೇಷವಾದಂಥ ಸಂಚಿಕೆ ಇದು. ಆಮೇಲೆ ವಿಶೇಷವಾಗಿ ಪ್ರತಿ ವರ್ಷ ಏನು ರಾಯರ ಆರಾಧನೆ ಇದೆ, ಆ ಆರಾಧನೆ ದಿವಸ ಈ ಒಂದು ಬುಕ್ಕನ್ನು ಬಿಡುಗಡೆ ಮಾಡ್ತಾರೆ. ಅದು ವಿಶೇಷ. ಇನ್ನೊಂದು ವಿಶೇಷ ಇದೆ, ಆ ಬುಕ್ಕು ರಾಯರ ಬೃಂದಾವನ ಏನಿದೆ ಅದೇ ಆಕಾರದಲ್ಲಿ ಬಿಡುಗಡೆ ಮಾಡ್ತಾರೆ. ಇವತ್ತು ನಮಗೆ ಎಂಥ ಸೌಭಾಗ್ಯ ನೋಡಿ, ಆ ರಾಯರ ಒಂದು ಭಾವಚಿತ್ರ ಇರುವಂಥ ಈ ಸಂಚಿಕೆನ ನಾವು ಇಟ್ಕೊಂಡಿದ್ದೀವಿ. ನಾವು ನಿಜವಾಗ್ಲೂ ಪುಣ್ಯ ಮಾಡಿದ್ವಿ. ನಮ್ಮ ಈ ವಾಹಿನಿಗೆ ನಾವು ಎಷ್ಟು ಚಿರಋಣಿ ಹೇಳಿದ್ರು ಸಾಲದು. ನಿಮ್ಮ ಎಲ್ಲ ವೀಕ್ಷಕರಿಗೆ ರಾಯರ ಕೃಪೆ ಖಂಡಿತ ಸಿಗಲಿ. ಈ ಒಂದು ಸಂಚಿಕೆ ಇದೇ 20ನೇ ತಾರೀಕು, ಈ ತಿಂಗಳು ಆಗಸ್ಟ್ 20ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಸ್ವದೇಶಿ ಉದ್ಯಮ ಅನ್ನೋ ಒಂದು ತಾವೆಲ್ಲರೂ ಕೂಡ ಸಂಚಿಕೆಯನ್ನು ಓದಿ ನಿಮ್ಮ ಕೈಗಾರಿಕೆ ಆಗಿರ್ಬೋದು, ನಿಮ್ಮ ಕೆಲಸ ಕಾರ್ಯಗಳಾಗಿರ್ಬೋದು, ಎಲ್ಲದರಲ್ಲೂ ನಿಮಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ಭರವಸೆ ಇದೆ. ರಾಯರ ಆಶೀರ್ವಾದ ಎಲ್ಲ ಈ ತಂಡದ ಮೇಲೆ, ಈ ವಾಹಿನಿ ಮೇಲೆ, ನಮ್ಮೆಲ್ಲರ ಮೇಲೆ ಸದಾ ಇರಲಿ. ಕಾಣಿಕೆ ಕೊಟ್ಟು ಅವ್ರಿಗೆ ಗೌರವ. ಥ್ಯಾಂಕ್ ಯು. ಥ್ಯಾಂಕ್ ಯು. You deserve it, sir. ಅದಕ್ಕೆನೆ. Thank you, madam. Thank you so much. Thank you so much. ವಾರ್ತಾಜಾಲ, ದೃಶ್ಯ ಮಾಧ್ಯಮ ಹಾಗೂ ಮುದ್ರಣ ಮಾಧ್ಯಮ ವತಿಯಿಂದ ನನಗೆ ಒಂದು ವೆಲ್ಕಮ್ ಮಾಡಿದ್ದಾರೆ. ಈ ಒಂದು ಆಫೀಸಿಗೆ ಫಸ್ಟ್ ಟೈಮ್ ಬರ್ತಾ ಇದ್ದೀನಿ ಸರ್. ನಿಮ್ಮ ಚಾನಲ್ ಇನ್ನೂ ಬೃಹದಾಕಾರವಾಗಿ ಬೆಳೀಲಿ. ಸಮಾಜದಲ್ಲಿ ನೊಂದವರಿಗೆ, ಬಡವರಿಗೆ, ಕಲಾವಿದರಿಗೆ ಎಲ್ಲರಿಗೂ ನೀವು ಮಾರ್ಗದರ್ಶನ ಕೊಟ್ಟು ಅವರ ಜೀವನದಲ್ಲಿ ಒಂದು ಹೊಸ ಬೆಳಕು ಮೂಡಿಸಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.